ಪರ್ಸ್ನಾಲಿಟಿ ಕ್ವೀನ್ ಜೊತೆಗೆ ಕದರ್ ಕಾವ್ಯ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಜೊತೆಗೆ ಟಾಪ್ 4, ಸೊ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ, ಏನು ಯಾವ ಥರ ಖುಷಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಕಂಗ್ರ್ಯಾಚುಲೇಷನ್ಸ್ ಕಾವ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಟಾಪ್ 4 ಎಷ್ಟು ಖುಷಿ ಆಗ್ತಾ ಇದೆ, ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕಾವ್ಯ ಅವ್ರಿಗೆ ಅಂತ? ಖಂಡಿತ ಖುಷಿ ಇದೆ, ಯಾಕಂದರೆ ಜನರು ಕೊಟ್ಟಿರೋ ಸ್ಥಾನ ಅದು. 24 ಜನರಲ್ಲಿ ನನಗೆ 4ನೇ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ತುಂಬ 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 ಖುಷಿಯಿಂದ ಒಪ್ಕೋತೀನಿ ಅದನ್ನು. ಓಕೆ, ಜರ್ನಿ ಹೇಗಿತ್ತು ಬಿಗ್ ಬಾಸ್ ಮನೆ ಜರ್ನಿ? ತುಂಬ ಕಷ್ಟ ಇತ್ತು, ಅಷ್ಟೇ ಇಷ್ಟಪಟ್ಟಿದ್ದೀನಿ. ಖುಷಿಯಿಂದ, ದುಃಖದಿಂದ, ಕೋಪದಿಂದ ಆಟ ಆಡ್ಕೊಂಡು ಬಂದಿದ್ದೆ. ಸೊ ಖುಷಿ ಇದೆ. ಓಕೆ, ಇನ್ನು ಗಿಲ್ಲಿ ಈಗ ಎಲ್ಲೆಲ್ಲೂ ಗಿಲ್ಲಿ ಮಯ ಆಗೋಗ್ಬಿಟ್ಟಿದೆ. ಗಿಲ್ಲಿ ಕ್ರೇಜ್ ನೋಡಿ ಕಾವ್ಯ ಅವ್ರಿಗೆ ಎಷ್ಟು ಖುಷಿ ಆಯಿತು. ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೆ, ಗಿಲ್ಲಿ ಕೈ ಎತ್ತಿದಾಗ ಸುದೀಪ್ ಸರು ನೀವು ತುಂಬಾ ಖುಷಿಯಾಗಿ ಚಪ್ಪಾಳೆ ಹೊಡಿತಾ ಇದ್ರಿ. ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಅಂತ? ತುಂಬ ಅಂದರೆ ತುಂಬ ಖುಷಿ ಇದೆ. ಅಂದರೆ ಹಿ ಡಿಸರ್ವ್ಸ್ ಇಟ್, ಅದು ಅವನಿಗೆ ಅದು ಬೇಕಿತ್ತು. ಯಾವ ಮಟ್ಟಿಗೆ ಕ್ರೇಜ್ ಇದೆ, ಎಷ್ಟು ಜನರು ಪ್ರೀತಿ ಗಳಿಸಿದ್ದಾನೆ ಅಂತಂದರೆ, ಒಂದು ಫ್ರೆಂಡಾಗಿ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ ಅವನ ಬಗ್ಗೆ. ತುಂಬ ಖುಷಿ ಇದೆ. ಮಾತಾಡಿದ್ರಾ? ಇಲ್ಲ, ಮಾತಾಡೋಕ್ಕಾಗಿಲ್ಲ, ಮಾತಾಡಬೇಕು. ನಿನ್ನೆ ಇಡೀ ದಿನ ಮೆರವಣಿಗೆ ಆಯಿತು ಅಂತ ಅನಿಸುತ್ತೆ ಮೇ ಬಿ. ಸೊ ಆ ಜನಸಾಗರ ನಾನು ನೋಡಿದ್ದೀನಿ ಇಲ್ಲಿವರೆಗೂ. ಇಷ್ಟೇ ಕ್ರೇಜ್ ಸಿಗ್ತಾ ಇತ್ತು, ಆದರೆ ಪ್ರಥಮ್ಗೆ ಸಿಕ್ಕಿತ್ತು ಆಗ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ಅಂತ ಅನಿಸುತ್ತೆ ಮೇ ಬಿ. ಸೊ ಗಿಲ್ಲಿ ಅವ್ರಿಗೆ ಸಿಕ್ಕಿರೋ ಕ್ರೇಜ್ ನೋಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಈ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಕ್ರೇಜ್ ಇತ್ತು. ಸೊ ಅದನ್ನು ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಕೂಡ ಇಷ್ಟೊಂದು ಜನಮನ್ನಣೆಯನ್ನು ಗಳಿಸ್ಬೋದು ಅನ್ನೋದನ್ನು ಗಿಲ್ಲಿ ಅವರು ಪ್ರೂವ್ ಮಾಡಿದ್ರು. ಹೌದು, ಅವ್ನು ಕಂಪ್ಲೀಟ್ ಇದನ್ನೇ ಚೇಂಜ್ ಮಾಡ್ದ, ಅವನೇ ಒಂದು ಇದನ್ನು ಸೆಟ್ ಮಾಡ್ದ ಅಂತ ಅನಿಸುತ್ತೆ. ಹಿಂಗೂ ಆಟ ಆಡಬಹುದು ಅನ್ನೋದನ್ನು ಸೆಟ್ ಮಾಡಿದ್ದಾನೆ. ಬಿಗ್ ಬಾಸ್ ಶೋಗೆ ಏನು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿ, ಎಲ್ಲಿ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾರ ಹತ್ರ ಮಾತಾಡಬೇಕು ಅನ್ನೋದು ತುಂಬ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಆಟನ ತುಂಬ ಚೆನ್ನಾಗಿ ಆಡ್ದ. ಅಷ್ಟೆಲ್ಲ ಮಾಡಿದ್ದಾನೆ ಅಂತಂದಮೇಲೆ 112 ದಿನ ಅವನು ಎಲ್ಲೂ ಒಂದು ಪಾಯಿಂಟಲ್ಲೂ ಕುಗ್ಲಿಲ್ಲ, ಒಂದು ಇದರಲ್ಲೂ ಅಂದರೆ ತೋರಿಸ್ಕೊಳ್ಳೇ ಇಲ್ಲ ಅವನಿಗೆ. ಅಷ್ಟು ದಿನದಲ್ಲಿ ಒಂದ್ಸಲನೂ ಅವನಿಗೆ ಬೇಜಾರಾಗಲಿಲ್ವಾ? ಆಗಿರುತ್ತೆ, ಬಟ್ ಎಲ್ಲೂ ಒಂದು ತೋರಿಸ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿ ಆಟ ಆಡ್ದ. ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಮನೇಲಿ ಆಲ್ರೆಡಿ ಬಿಗ್ ಬಾಸ್ದು ಫೋಟೋಗಳೆಲ್ಲ ಕಾಣಿಸ್ತಿದೆ, ಮೇ ಬಿ ಫ್ಯಾನ್ಸ್ ಗಿಫ್ಟ್ ಕೊಟ್ಟಿರೋದು ಅಂತ ಅನಿಸುತ್ತೆ. ಸೊ ಹೇಗಿತ್ತು ಫ್ಯಾನ್ಸ್ ಮೀಟು? ನಿನ್ನೆ ಕಿಂಗ್ಸ್ ಕ್ಲಬ್ಬಲ್ಲಿ ನಡೆದಿದೆ ಅಂತ ಕೇಳ್ಪಟ್ಟೆ. ಸೊ ಸೆಲೆಬ್ರೇಷನ್ನು ಮತ್ತು ಬರ್ತಿರೋವಂಥ ರೆಸ್ಪಾನ್ಸು ಅದನ್ನೆಲ್ಲ ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ ಅಂತ? ಮೊನ್ನೆ ಅದೇ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅದೇ ಪಾರ್ಟಿಗೆ ಆಗಿದ್ದು ಅಲ್ಲಿ. ಅದ್ರ ಜೊತೆಗೆ ಅಭಿಮಾನಿಗಳು ಮನೆಗೆ ಬಂದು ಆ ಫೋಟೋ ಫ್ರೇಮ್ಸ್ ಕೊಟ್ಟಿದ್ದಾಗಿರಲಿ, ಗಿಫ್ಟ್ ಕೊಟ್ಟಿದ್ದಾಗಿರಲಿ, ತುಂಬ ಅಂದರೆ ತುಂಬ ಖುಷಿ ಇದೆ. ಐ ಫೀಲ್ ಸೋ ಬ್ಲೆಸ್ಡ್. ಯಾರೋ ಒಬ್ಬರ ಒಂದು ಅನಿಸಿಕೆ ನಿಮಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ? ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಆಚೆ ಬಂದ ಮೇಲೆ ನಮ್ಮ ಬಗ್ಗೆ ಏನು ಹೇಳ್ತಿರ್ತಾರೆ ಅಂತ. ಯಾರೊಬ್ರದ್ದು ನಿಮಗೆ ತುಂಬ ಇಷ್ಟ ಆಯಿತು? ಪ್ರತಿಯೊಬ್ಬರದ್ದು ಸೇಮ್ ಥಾಟ್ಸ್ ಇದೆ. ನೀವೆಲ್ಲೂ ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಡ್ಲಿಲ್ಲ, ತುಂಬ ಚೆನ್ನಾಗಿ ಆಟ ಆಡಿದ್ರಿ, ನಾನು ಹತ್ತಾಗ ಅವ್ರು ಹತ್ತಿದ್ದೀನಿ ಅನ್ನೋದನ್ನ ಹತ್ಕೊಂಡೇ ಹೇಳ್ತಾ ಇದ್ರು. ಸೊ ಎಲ್ಲೋ ಒಂದು ಕಡೆ ತುಂಬ ಹತ್ತಿರ ಆಗ್ಬಿಟ್ಟಿದ್ದೀನಿ ಅವ್ರ ಮನಸ್ಸಿಗೆ ಅನ್ನೋದು ತುಂಬ ಖುಷಿ ಆಯಿತು. ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡಿದ್ದು ಖುಷಿ ಆಯಿತು. ಅಂದರೆ ಪ್ರತಿಯೊಂದನ್ನು ತುಂಬ ಡೀಟೇಲಿಂಗ್ ಆಗಿ ನೋಡಿದ್ರು ಅನ್ನೋದು ನನಗೆ ಅರ್ಥ ಆಯಿತು. ಸೊ ಎಲ್ಲರದ್ದು ಫೀಡ್ಬ್ಯಾಕ್ ಒಂದೇ ಥರ ಇದೆ, ಅಂದರೆ ಮಿಕ್ಸ್ಡ್ ಒಪಿನಿಯನ್ಸ್ ಇಲ್ಲ, ಎಲ್ಲರೂ ಒಂದೇ ಥರ, ಅಂದರೆ ಎಲ್ಲರೂ ಒಂದೇ ಥರ ಮಾತಾಡ್ತಿದ್ದಾರೆ ಅಂದರೆ ಅದೇ ಕಾಣಿಸಿರೋದು ಅಂತ ಖುಷಿ ಆಗ್ತಾ ಇದೆ. ನನಗೊಂದು ಕ್ಯೂರಿಯಾಸಿಟಿ, ಕೊತ್ತಲ್ವಾಡಿ ಸಿನಿಮಾದ ನಂತರ ಯಾಕೆ ಬಿಗ್ ಬಾಸ್ ಆಯ್ಕೆ ಕಾವ್ಯ ಅವರದ್ದು ಅಂತ? ನಾವಂತೂ ನಿಜವಾಗ್ಲೂ ನೀವು ಕಾಣಿಸೋವರೆಗೂ ಫಸ್ಟ್ ಎಪಿಸೋಡಲ್ಲಿ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯಾಕೆ ಈ ಒಂದು ಚಾನ್ಸ್ ತಗೊಂಡಿದ್ದು ಕಾವ್ಯ ಅವರು? ಇದಕ್ಕೆ ಮುಂಚೆ ಲಾಸ್ಟ್ ಸೀಸನ್ನಲ್ಲೂ ನನಗೆ ಕರೆ ಬಂದಿತ್ತು, ಬಟ್ ಈ ಸೀಸನಲ್ಲಿ ಬಂದಷ್ಟು ಸ್ಟ್ರಾಂಗ್ ಆಗಿ ಬರಲಿಲ್ಲ. ಬಟ್ ಬಂದಾಗ ನನಗೆ ಬಿಗ್ ಬಾಸ್ ಅಂತಿದ್ದಂಗೆ ಐ ವಾಸ್ ವೆರಿ ಸ್ಕೇರ್ಡ್. ನನಗಾಗತ್ತಾ ಹೋಗಿ ಸುಮ್ಮನೆ 2-3 ವಾರಕ್ಕೆ ಬಂದರೆ ಏನಕ್ಕೆ ಹೋಗಬೇಕು ಅಂತ. ಯಾಕಂದರೆ ನಾನು ಆ ಪಾಯಿಂಟಲ್ಲಿ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿರ್ತೀನಿ. ಸೊ ಒಂದು ಪ್ರಾಜೆಕ್ಟ್ ಒಪ್ಕೊಂಡು ಅದನ್ನು ಬೇಡ ಅಂತ ಹೋಗಿ ಒಂದು 2-3 ವಾರಕ್ಕೆ ಬರೋ ಥರ ಇದ್ದು ಮತ್ತೆ ಚೆನ್ನಾಗಿರಲ್ಲ ಅನ್ನೋ ತುಂಬ ಯೋಚನೆ ಮಾಡಿ ಯಾವುದೇ ಪ್ರಾಜೆಕ್ಟ್ ಅಥವಾ ಯಾವುದೇ ಒಂದು ಇದನ್ನು ನಾನು ಒಪ್ಕೋತೀನಿ ಅಂತಂದರೆ ಅದಕ್ಕೆ 100% ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಮೆಂಟಲಿ ನಾನು ಫಿಕ್ಸ್ ಆದಮೇಲೆ ನಾನು ಹೋಗೋದು. ಸೊ ಮೆಂಟ್ಲಿ ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಆದೆ, ಎಲ್ಲ ಹೋಗಬೇಕು, ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ. ನಾನು ಅದೇ ಹೇಳಿದೆ, ಎಲ್ಲ ಕಡೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀನಿ. ಸಿನಿಮಾ ಮಾಡಿದೆ, ಸೀರಿಯಲ್ ಮಾಡಿದೆ, ರಿಯಾಲಿಟಿ ಶೋ ಮಾಡಿದೆ. ಬಿಗ್ ಬಾಸ್ ಮಾಡಲಿಲ್ಲ ಅಂದರೆ ಅದೊಂಥರ ಇನ್ಕಂಪ್ಲೀಟ್ ಆಗಿಬಿಡುತ್ತೆ.
ಅದೊಂಥರ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಮಾಡಲೇಬೇಕು ಅಂತ ಹೋಗಿತ್ತು ಅಷ್ಟೆ. ನಾನು ಈಗ ತಾನೇ ಥಾಟ್ ಬಂದಿದ್ದು ನನಗೆ, ನೀವು ಕೆಂಡಸಂಪಿಗೆ ಆ್ಯಕ್ಟರ್ ಅಲ್ವಾ, ಸೊ ಸೀರಿಯಲ್ ಮಾಡಿದ್ದೀರಾ. ಸೊ ಆ ಕೆಂಡಸಂಪಿಗೆನ ನಿಮ್ಮನ್ನು ಅರ್ಥೈಸೋದಾದರೆ ಆ ಕೆಂಡಸಂಪಿಗೆ ವರ್ಡಲ್ಲಿ ಕೆಂಡ ಅಂತಂದರೆ ನಿಮ್ಮ ಕಣ್ಣುಗಳು ಅಂತ ಹೇಳ್ಬೋದು. ನಿಜವಾಗ್ಲೂ ನಿಮ್ಮ ಕಣ್ಣು ಅದೇ ಎಲ್ಲರೂ ಹೇಳೋಗಿ ಭಯ ಪಡೋ ಥರನೇ ಇದೆ. ಜೊತೆಗೆ ಸಂಪಿಗೆ ಅಷ್ಟೇ ಪರಿಮಳ. ಸೊ ಇದ್ರ ಬಗ್ಗೆ ಆ್ಯಪ್ಟ್ ಆಗಿರೋ ಒಂದು ಹೌದು, ಅಲ್ಲೂ ಕ್ಯಾರೆಕ್ಟರ್ ಹಾಗೆ ಇತ್ತು. ಅಂದರೆ ಸುಮನನ್ ಪಾತ್ರ ಹೆಂಗಿತ್ತು ಅಂದರೆ ಸಿಟ್ಟು ಬಂದರೆ ಕೆಂಡದ ಥರ, ಸೊ ಪ್ರೀತಿಯನ್ನು ತೋರಿಸ್ಬೇಕು ಮನೆಯವರು ಅಂತ ಬಂದಾಗ ಸಂಪಿಗೆ ಥರ ಇದ್ದಾಳೆ ಅಂತ. ಸೊ ಇಲ್ಲೂ ನನಗೆ ಅದೇ ಥರ ಫೀಡ್ಬ್ಯಾಕ್ಸ್ ಬರ್ತಿರೋದ್ರಿಂದ ನೀವು ಹೇಳಿದ್ಮೇಲೆ ನನಗೂ ಅದು ಅರ್ಥ ಆಗಿದ್ದು ಹೌದಲ್ವಾ ಅಂತ ಅನಿಸ್ತು. ನೀವೇ ಹೇಳಿದ್ದು ಫಸ್ಟ್ ಟೈಮ್ ಆ್ಯಕ್ಚುಲಿ ನನಗೆ ಈಗ ಥಾಟ್ ಬಂತು. ನಿಮ್ಮ ಕಣ್ಣುಗಳು ನೋಡಿದಾದ್ಮೇಲೆ ಎಲ್ಲ ಹೇಳೋದು ಕೇಳ್ತಾ ಇದ್ನಲ್ಲ, ಕಣ್ಣುಗಳು ನೋಡಿದ್ರೆ ಭಯ ಆಗುತ್ತಪ್ಪ ನಿಮ್ಮದು ಅಂತ ಹೇಳ್ಬಿಟ್ಟು. ಸೊ ಅಫ್ಕೋರ್ಸು ಕಣ್ಣು ನೋಡಿದ್ರೆ ಭಯನೂ ಆಗುತ್ತೆ, ಕಣ್ಣು ನೋಡಿದ್ರೆ ಪ್ರೀತಿನೂ ಆಗುತ್ತೆ. ಬಿಗ್ ಬಾಸ್ ಮನೇಲಿ ಅದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇನ್ನು ಕಾವ್ಯ ಅವರೇ, ಇದು ಮೇನ್ ಕ್ವಶನ್ನು. ಎಲ್ಲ ನಾವು ಇಂಟರ್ವ್ಯೂಸಲ್ಲಿ ಪದೇ ಪದೇ ಕೇಳ್ತಾ ಇದ್ದಿದ್ದ ಪ್ರಶ್ನೆನೇ, ಈಗ ಎಲ್ಲ ಕಡೆ ಎಲ್ಲರೂ ಹೇಳ್ತಾ ಇದ್ದಿದ್ದ ಪ್ರಶ್ನೆನೇ ಇದು. ಸೊ ಗಿಲ್ಲಿಯಿಂದ ಕಾವ್ಯದಿಂದ ಗಿಲ್ಲಿ ಅಂತ ನಾವು ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಆಲ್ಮೋಸ್ಟ್ ಎಲ್ಲರೂ ಹೇಳಿರೋದು ಗಿಲ್ಲಿಯಿಂದ ಕಾವ್ಯ ಅಷ್ಟೇ ಅಂತಲೇ ಹೇಳಿರೋದು, ಅದರ್ವೈಸ್ ಝೀರೋ ಅಂತ. ಸೊ ಇದನ್ನು ನೀವು ಯಾವ ಥರ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀರಾ ಇದ್ರ ಬಗ್ಗೆ ಅಂತ? ನಮ್ಮ ಶೋ ಅಲ್ಲೇ, ನಮ್ಮ ಸೀಸನಲ್ಲೇ ತೊಗೊಂಡ್ರೆ ಎಕ್ಸಾಂಪಲ್, ನಾನು ಬೇರೆ ಸೀಸನ್ ತೊಗೊಳಲ್ಲ, ನಮ್ಮ ಸೀಸನಲ್ಲೇ ಎಕ್ಸಾಂಪಲ್ ನೀವು ತೊಗೊಂಡ್ರೆ ಯಾರ್ದೋ ಶ್ಯಾಡೋಲ್ ಯಾರೋ ಇದ್ದಾರೆ ಅಂತ ಹೇಳಿ ಒಂದಷ್ಟು ಫೀಡ್ಬ್ಯಾಕ್ಸ್ ಬಂದ ಮೇಲೆ ಕರೆಕ್ಟ್ ಮಾಡ್ಕೊಳ್ದೇ ಇರೋರು ಅಥವಾ ಯಾರ್ದೋ ಒಂದು ಶ್ಯಾಡೋಲ್ ಇದ್ದು ಮನೆಯಿಂದ ಹೊರಗಡೆ ಹೋಗಿರೋರನ್ನ ನೀವು ನೋಡಿದ್ದೀರಾ. ಅಂದರೆ ನಂದು ಗಿಲ್ಲಿ ವಿಷಯ ಅಲ್ಲದೇನೂ ಸಾಕಷ್ಟು ಬೇರೆ ಕಂಟೆಸ್ಟೆಂಟ್ಗಳ ಹೆಸರು ಬಂದಾಗ ನೀವು ಅವ್ರ ಶ್ಯಾಡೋಲ್ ಇದ್ದೀರಾ ಅಂತನೋ, ಅಥವಾ ನೀವು ಅವರಿದ್ದರೆ ನೀವು ಅಂತನೋ, ಇನ್ನೊಂದು ಏನೇನೋ ಒಂದಿಷ್ಟು ಆ ಒಂದು ಫ್ರೆಂಡ್ಶಿಪ್ಪಿಂದಾನೇ ನೀವು ಇಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋರೆಲ್ಲ ಹೊರಗಡೆ ಬಂದಿದ್ದೀನಿ ನೋಡಿದ್ದೀನಿ. ಸೊ ಪ್ರಾಬಬ್ಲಿ ನಾನು ಟಾಪ್ 4 ಇದ್ದೀನಿ ಅಂತಂದರೆ ಐ ಥಿಂಕ್ ಇಟ್ಸ್ ಅ ಕ್ಲಿಯರ್ ಆನ್ಸರ್ ದ್ಯಾಟ್ ಅವನಿಂದಲ್ಲ, ನನ್ನ ಕಾಂಟ್ರಿಬ್ಯೂಷನ್ ಇತ್ತು ಅಲ್ಲಿ ಅಂತ. ಸೊ ಅಷ್ಟೇ, ನನ್ನ ಕಾಂಟ್ರಿಬ್ಯೂಷನ್ ಇತ್ತು, ನಾನು ಹೇಗೆ ಆಟ ಆಡಿದ್ದೀನಿ ಅನ್ನೋ ಜನಕ್ಕೆ ಇಷ್ಟ ಆಯಿತು, ಅದಕ್ಕೆ ಟಾಪ್ 4 ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಧನುಷ್ ಅವರು ನಿಮಗೆ ಕಡೆಯದಾಗಿ ಒಂದು ಮಾತು ಹೇಳ್ತಾರೆ, ನೀನು ಅವಾಯ್ಡ್ ಮಾಡು, ತುಂಬ ಇರಿಟೇಷನ್ ಮಾಡ್ಕೋಬೇಡ, ನೀನು ಅವನು ಹೇಳೋವಾಗ, ಗಿಲ್ಲಿ ಹೇಳೋವಾಗ ನೀನು ಬೇಡ, ಇದೆಲ್ಲ ಬೇಡ ಅಂತ ಹೇಳು ಖಡಾಖಂಡಿತವಾಗಿ ಅಂತ ಧನುಷ್ ಅವರು ಒಂದು ಮಾತು ಹೇಳ್ತಾರೆ. ಸೊ ಅದನ್ನು ಇಲ್ಲಿ ಹೇಗಾಗಿತ್ತು ಹೊರಗಡೆ ಅಂತ ಅಂದರೆ, ಧನುಷ್ ಅವರು ನಿಮ್ಮಿಬ್ಬರು ಮಧ್ಯೆ ತಂದಿಡ್ತಿದ್ದಾರೆ ಅಂತ. ಯಾಕಂದರೆ ವೀಕೆಂಡಲ್ಲಿ ಆ ಥರದ್ದು ಡಿಸ್ಕಷನ್ ಆಗಿದ್ದಕ್ಕೆ ಧನುಷ್ ಅವರು ಬಂದು ನಿಮ್ಗೆ ಆ ಥರದ್ದೊಂದು ಸಜೆಷನ್ ಕೊಡೋದು. ಧನುಷ್ ಅವರು ನಾನು ಈ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು, ಕಾವ್ಯನೇ ನನ್ನ ಹತ್ರ ಬಂದು ನೊಂದ್ಕೊಳ್ತಾ ಇದ್ರು, ಅದಕ್ಕೆ ನಾನು ಒಂದು ಸಜೆಷನ್ ಕೊಟ್ಟೆ ಅಂತ ಅಂದರು. ಸೊ ಇಲ್ಲಿ ಕಾವ್ಯ ಏನೇ ಮಾಡೋದು ತಪ್ಪು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಒಂದು ಕಾವ್ಯ ಶ್ಯಾಡೋ ಅನ್ನೋರು, ಕಾವ್ಯ ದೂರ ಹೋದರೆ ಗಿಲ್ಲಿ ಫ್ಯಾನ್ಸು ಕಾವ್ಯ ದೂರ ಹೋಗ್ಬಿಟ್ರು, ನಮ್ಮ ಹುಡುಗಂಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತಲೂ ಅನ್ನೋರು. ಕಾವ್ಯ ಒಂದು ರೀತಿ ಹೇಳ್ಬೇಕು ಅಂದ್ರೆ ಅದೇನೋ ಸಿಕ್ಕಾಕೊಳ್ತಾರಲ್ಲ ಒಂದು ಅರ್ಧದಲ್ಲಿ. ಸೊ ಆ ಥರ ಆಗೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ನಿಮ್ಮ ಪರಿಸ್ಥಿತಿ. ಇದು ನಿಜವಾಗ್ಲೂ ನಂಗೆ ತುಂಬ ಸರ್ಪ್ರೈಸಿಂಗು. ಅಂದರೆ ಧನು ವಿಷಯಕ್ಕೇನು ಬರ್ತಾ ಇದೆ ಮಾತುಕತೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರದ್ದು ಒಂದು ಕಾನ್ವರ್ಸೇಷನ್ ಆಗಿರುತ್ತೆ ಹೊರಗಡೆ ಅಂತ. ಯಾಕಂದರೆ ಐ ಆಮ್ ವೆರಿ ಶಾರ್ಪ್ ಅಟ್ ದ್ಯಾಟ್ ಥಿಂಗ್. ಅಂದರೆ ಅವ್ನು ನನ್ನನ್ನೇನೋ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾನ ಅಥವಾ ಅವ್ನು ಇನ್ನೊಂದೇನೋ ನನಗೆ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನ ಅನ್ನೋದು ನಂಗೆ ಸೆನ್ಸ್ ಆಗಲೇ ಇಲ್ವಾ ಹಂಗಾದ್ರೆ ಅನ್ನೋದು ನನಗೆ ಕ್ವೆಶ್ಚನ್ ಕಾಡ್ತಾ ಇರೋದು ಇವಾಗ. ಅವ್ನು ಹಂಗೆ ಮಾಡಿದರೆ ನನಗೆ ಸೆನ್ಸ್ ಆಗ್ತಿತ್ತಲ್ವಾ ಅಂತ. ಧನು ಯಾವತ್ತೂ ನೀವು ಏನೋ ದೂರ ಆಗು, ಅವಾಯ್ಡ್ ಮಾಡು ಅಂತ ಯಾವತ್ತೂ ಹೇಳಿಲ್ಲ ಅವನು. ಅಂದರೆ ಆ ಥರದ ಸ್ಟೇಟ್ಮೆಂಟ್ಸ್ ಯಾವುದೂ ಹೇಳಿಲ್ಲ. ಇನ್ಫ್ಯಾಕ್ಟ್ ನಾನು ಇವಾಗ ಏನೋ ಒಂದು ಆಗುತ್ತೆ, ನಮ್ದು ಯಾವುದೋ ಒಂದು ಫೀಡ್ಬ್ಯಾಕ್ ಬರುತ್ತೆ ವೀಕೆಂಡಲ್ಲಿ ಅಂತಂದಾಗ ನಾವು ಹೋಗಿ ಡಿಸ್ಕಸ್ ಮಾಡ್ತೀವಿ, ಯಾಕೆ ಹಂಗೆ ಅನಿಸಿರ್ಬೋದು ಅಂತ. ನಾಟ್ ಓನ್ಲಿ ಇನ್ ಮ್ಯಾಟ್ರ್ ಆಫ್ ಗಿಲ್ಲಿ, ಈಗ ಅವ್ನಿಗೇನೋ ಧನುಗೇನೋ ಒಂದು ಫೀಡ್ಬ್ಯಾಕ್ ಬಂದಾಗ ಡಿಸ್ಕಸ್ ಮಾಡಿರೋದುಂಟು ನನ್ನ ಹತ್ರ, ನಂದೇನೋ ಫೀಡ್ಬ್ಯಾಕ್ ಬಂದಾಗ ನಾನು ಡಿಸ್ಕಸ್ ಮಾಡಿರೋದುಂಟು. ಆ ಥರ ಡಿಸ್ಕಸ್ ಮಾಡೋದು ಯಾಕೆ ಅಂದರೆ ಪ್ರಾಬಬ್ಲಿ ನಮ್ಗೆ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನಮ್ಗೆ ಆನ್ಸರ್ ಸಿಗ್ಬೋದೇನೋ ಅಂತ ನಾನು ಕೇಳಿದ್ದು. ಅಂದರೆ ಯಾಕೆ ಹಿಂಗೆ ಅನಿಸ್ತಿರ್ಬೋದು ಧನು ಅಂತ ಕೇಳಿದಾಗ ಇದಕ್ಕಿರ್ಬಹುದೇನೋ, ನನಗಂತೂ ಹಂಗೆ ಅನಿಸ್ತಿಲ್ಲ. ಯಾಕಂದರೆ ನಾನು ನಿನ್ನ ಹತ್ರದಿಂದ ನೋಡ್ತಿರೋದು, ನನಗೆ ಗೊತ್ತು ಏನು ಅಂತ. ಪ್ರಾಬಬ್ಲಿ ಬೇರೆಯವ್ರಿಗೆ ಯಾಕೆ ಹಿಂಗೆ ಅನಿಸ್ತಿರ್ಬೋದು, ಇದಕ್ಕೆ ಹಿಂಗೆ ಅನಿಸ್ತಿರ್ಬೋದೇನೋ ಅಂತ ಹೇಳ್ದ ಬಿಟ್ಟರೆ ಎಲ್ಲೋ ತಂದಿಟ್ಟ ಅನ್ನೋದು ನನಗೇನೋ ಅನಿಸ್ಲಿಲ್ಲ. ಯಾಕೆ ಜನಕ್ಕೆ ಆ ಥರ ಕನ್ವೆ ಆಯಿತು ಅಂತಲೂ ಅನಿಸ್ಲಿಲ್ಲ. ಆ್ಯಂಡ್ ಅವ್ನು ಹೇಳಿದ್ದಕ್ಕೆ ಇನ್ನೊಂದೇನೋ ಚೇಂಜ್ ಆಯಿತಾ, ಇಲ್ಲ. ಧನು ಹೇಳಿ ನಾನೇನೋ ಇನ್ಫ್ಲುಯೆನ್ಸ್ ಆದ್ನ, ಇಲ್ಲ. ಯಾಕಂದರೆ ಪ್ರತಿ ಸಲ ನಾನು ಹೇಳಿದ್ದೇನೋ ಅಂದರೆ, ನಾನು ಈ ವಿಷಯಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಯಾವಾಗ ಅಂದರೆ ಸುದೀಪ್ ಸರ್ ಬಾಯಿಂದ ಮಾತು ಬಂದಾಗಷ್ಟೇ. ಯಾಕಂದರೆ ಅವ್ರು ನಮಗೇನೋ ಒಂದು ಹಿಂಟ್ಸ್ ಕೊಡ್ತಿದ್ದಾರೆ ಅಂದರೆ ಇಟ್ ಟು ಹೆಲ್ಪ್ ಆರ್ ಗೇಮ್.
ಸೊ ನನಗೆ ಅವರೇನೋ ಹೇಳ್ದಾಗ ನಾನು ತಲೆ ಕೆಡ್ಸ್ಕೊಂಡಿದ್ದೀನಿ ಬಿಟ್ಟರೆ ಬೇರೆ ಯಾರೋ ಏನೋ ಹೇಳಿ ಧನು ಏನೋ ಹೇಳಿ ನಾನು ಇನ್ಫ್ಲುಯೆನ್ಸ್ ಆಗಿ ಗಿಲ್ಲಿನ ಇದು ಮಾಡಿದ್ದೀನಿ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್, ನಾಟ್ ಎಟ್ ಆಲ್. ಅಂದರೆ ನಾನು ಅಷ್ಟು ವೀಕ್ ಮೈಂಡೆಡ್ ಅಂತೂ ಅಲ್ಲ, ಅಷ್ಟೇ ಅಷ್ಟೇ. ಅಫ್ಕೋರ್ಸ್ ನೀವು ಗೇಮ್ನ ತುಂಬ ಊಹೆ ಮಾಡ್ತಾ ಇದ್ರಿ, ಇದು ಈ ಥರನೇ ಆಗುತ್ತೆ, ಇವ್ರ ಬಗ್ಗೆನೇ ನೆಗೆಟಿವ್ ಆಗಿರುತ್ತೆ, ಇವ್ರ ಬಗ್ಗೆನೇ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಈ ವೀಕೆಂಡು ಯಾರ ಬಗ್ಗೆ ತುಂಬ ಚರ್ಚೆ ಆಗುತ್ತೆ ಅನ್ನೋದನ್ನು ನೀವು ಗೆಸ್ ಮಾಡಿರ್ತಾ ಇದ್ರಿ. ಸೊ ಜೊತೆಗೆ ನೀವು ಏನಾದರೂ ನಾಮಿನೇಷನ್ ಟೈಮಲ್ಲಿ ಮತ್ತು ಬೇರೆ ಟೈಮ್ಗಳೆಲ್ಲ ಟಾಸ್ಕ್ ಆಡ್ತಿರ್ಬೇಕಿದ್ರೆ ನಿಮ್ಮ ಪಾಯಿಂಟ್ನ ಕರೆಕ್ಟಾಗಿ ಇಡ್ತಾ ಇದ್ರಿ. ಆದರೆ ಎಲ್ಲೋ ಒಂದು ಕಡೆ ಕಾವ್ಯ ಅದು ಯಾವುದ್ರಲ್ಲೂ ಕಾಣಿಸ್ಕೊಳ್ಲಿಲ್ಲ. ಯಾರು ತುಂಬ ಸೂಕ್ಷ್ಮವಾಗಿ ನೋಡ್ತಿರ್ತಾರೋ ಅವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ ಅಷ್ಟೇ. ಯಾಕೆ ಕಾಣಿಸ್ಕೊಳ್ಲಿಲ್ಲ ಅಂತ ಅಂದರೆ ಗಿಲ್ಲಿ ಕಾವು ಅನ್ನೋ ಇದರಲ್ಲಿ ಅದೆಲ್ಲವೂ ಮರೆ ಆಯಿತು ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನೀವೆಷ್ಟೇ ಅವಾಯ್ಡ್ ಮಾಡೋದಕ್ಕೆ ನೋಡಿದ್ರೂ ಅದು ಅವಾಯ್ಡ್ ಆಗಲೇ ಇಲ್ಲ. ಸೊ ಇನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ಇನ್ನಷ್ಟು, ಅಂದರೆ ಈಗ ನೀವು ಟಾಪ್ 4, ಟಾಪ್ 2, ಟಾಪ್ 1 ಇರ್ಬೋದಿತ್ತೇನೋ, ನಮಗೆ ಗೊತ್ತಿಲ್ಲ, ಓಕೆನಾ? ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ನನಗೆ ಅದ್ರ ಬಗ್ಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಅಯ್ಯೋ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತಿತ್ತು ಅಂತ. ಟು ದ ಪಾಸಿಬಲ್ ಎಕ್ಸ್ಟೆಂಟ್, ಯಾವ ಎಕ್ಸ್ಟೆಂಟ್ ಹೋಗಬೇಕೋ ನಾನು ಅದನ್ನು ನನ್ನ ಇಂಡಿವಿಜುವಾಲಿಟಿ ನಾನು ಕಾಣಿಸ್ಕೊಳ್ಳೋಕೆ ಏನು ಮಾಡಬೇಕೋ ನಾನು ಅಷ್ಟು ಮಾಡಿದ್ದೀನಿ. ಸೊ ಅಯ್ಯೋ ನಾನು ಹಿಂಗೆ ಮಾಡಿದರೆ ಹಿಂಗೆ ಆಗ್ತಿತ್ತು ಅಂತ ಅನಿಸ್ಲೇ ಇಲ್ಲ. ನಾನು ಏನೇನು ಕರೆಕ್ಷನ್ಸ್ ಮಾಡ್ಕೋಬೇಕಾಗಿತ್ತೋ ಅಷ್ಟು ಕರೆಕ್ಷನ್ಸ್ ನಾನು ಅಲ್ಲಿ ಮಾಡ್ಕೊಂಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಯಾವತ್ತೂ ಒಬ್ರನ್ನೊಬ್ರು ಫ್ರೆಂಡ್ಶಿಪ್ನ ನಾವು ಬಿಟ್ಕೊಡ್ಲಿಲ್ಲ. ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಯಾಕಂದರೆ ಅವನ ಆಟ ಅವ್ನು ಆಡ್ತಿದ್ದ, ನನ್ನ ಆಟ ನಾನು ಆಡ್ತಾ ಇದ್ದೆ. ಇಬ್ಬರು ಅವ್ರವ್ರ ಆಟ ಆಡಬೇಕಾದ್ರೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದೂ ಮ್ಯಾಟ್ರ್ ಆಗುತ್ತೆ. ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ. ನಾನು ಹಿಂಗೆ ಮಾಡಬೇಕಾಗಿತ್ತು ಅನ್ನೋದು ಯಾವುದೇ ರೀತಿ ಕರೆಕ್ಷನ್ಸ್ ಇಲ್ಲ. ಏನೇನು ಮಾಡ್ಬೋದೋ ಯಾವುದೋ ಪಾಸಿಬಲ್ ವೇಸಲ್ಲಿ ಎಲ್ಲ ಥರ ನಾನು ಮಾಡಿಬಿಟ್ಟಿದ್ದೆ. ಈಗ ಒಂದು ದೊಡ್ಡ ಪ್ರಶ್ನೆ ಇದೆ, ಗಿಲ್ಲಿ ಮತ್ತು ಕಾವ್ಯ ಈ ಒಂದು ಇದೇನಿದೆ, ಸೊ ಅದು ಸ್ನೇಹನ ಅದರ್ವೈಸ್ ಪ್ರೀತಿನ ಏನು ಅಂತ? ಅದು ಸ್ನೇಹ ಅನ್ನೋದು ಕ್ಲಿಯರ್ ಆಗಿ ಎಲ್ರಿಗೂ ನಾವೇ ತುಂಬ ಸಲ ಅದನ್ನು ಮಾತಾಡಿರೋದು ಉಂಟು. ಇಟ್ ಈಸ್ ಕ್ಲಿಯರ್, ಇಟ್ ಈಸ್ ಅ ಪ್ಯೂರ್ ಫ್ರೆಂಡ್ಶಿಪ್. ಐ ಥಿಂಕ್ ಆ ಒಂದು ಪ್ಯೂರ್ ಫ್ರೆಂಡ್ಶಿಪ್ನ ಈ ಥರ ಪದೇ ಪದೇ ಏನೋ ಒಂದು ಮದುವೆ ವಿಷಯ ಅಂತನೋ ಇನ್ನೊಂದೋ ಹೇಳಿದಾಗ ಆ ಒಂದು ಹೆಸಿಟೇಷನ್ ನಮ್ಮಲ್ಲೇ ತಂದಿಡೋದು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿ ಹ್ಯಾವ್ ಅ ಗುಡ್ ಫ್ರೆಂಡ್ಶಿಪ್, ಅದು ಹಾಗೆ ಕಂಟಿನ್ಯೂ ಆಗಲಿ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲೋ ಒಂದು ಕಡೆ ಕಾವ್ಯ ಅವರು ಇನ್ನೊಂದು ಇನ್ನೊಬ್ರು ಗಗನ ಆದ್ರ ಅನ್ನೋ ಒಂದು ಕ್ವಶನ್ ಮಾರ್ಕ್ ಕೂಡ ಕ್ರಿಯೇಟ್ ಆಗುತ್ತೆ. ಈಗ ಎಲ್ಲೋದ್ರೂ ಗಗನಗೆ ನೀವೆಲ್ಲ ಮನೆ ಒಳಗಡೆ ಇದ್ದಾಗ ಎಲ್ಲೋದ್ರೂ ಗಿಲ್ಲಿ ಬಗ್ಗೆ ಕೇಳ್ತಾ ಇದ್ರು, ಅವರು ಗಿಲ್ಲಿ ಬಗ್ಗೆ ಆನ್ಸರ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ರು. ಅಪ್ಪ ಎಷ್ಟು ಟ್ರೋಲ್ ಮಾಡ್ತಾ ಇದ್ರು ಅಂದರೆ ಅವ್ರ ಫ್ಯಾನ್ಸು ನಿಮಗೆ ನಿಯತ್ತಿಲ್ಲ ಅದು ಇದು ಅಂತ ಅವ್ರನ್ನ ಟ್ರೋಲ್ ಮಾಡಿ ಇಡ್ತಾ ಇದ್ರು. ಸೊ ಈಗ ಅಷ್ಟೇ, ಈಗ ಕಾವ್ಯ ಅವ್ರದ್ದು ಅದೇ ಥರ ಆಗೋಗ್ಬಿಟ್ಟಿದೆ. ಕಾವ್ಯ ಕುಂತ್ರೆ ತಪ್ಪು, ನಿಂತ್ರೆ ತಪ್ಪು, ಗಿಲ್ಲಿ ಅವ್ರಿಗೆ ನೀವು ಏನಾದರೂ ಅಂದರೆ ತಪ್ಪು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಗಿಲ್ಲಿ ಮಾತಾಡಿದ್ವಿ, ಗೊತ್ತಿಲ್ಲ ಟೆಲಿಕಾಸ್ಟ್ ಆಗಿದ್ಯಾ ಅಂತ. ಪ್ರಾಬಬ್ಲಿ ಇವಾಗ ಗಗನ ಯಾಕೆ ಅವಾಯ್ಡ್ ಮಾಡ್ತಿರಬಹುದು ಅಂತಂದರೆ, ಒಂದು ಫ್ರೆಂಡ್ಶಿಪ್ ಅಂತ ಏನಿರುತ್ತೆ ಅದು ಜನಕ್ಕೆ ಇಷ್ಟ ಆಗಿರುತ್ತೆ. ಅದೆಲ್ಲೋ ಬೇರೆ ಥರ ಪೋಟ್ರೆ ಆಗ್ತಿದೆ ಅಂತಂದಾಗ ಬೀಯಿಂಗ್ ಅ ಗರ್ಲ್ ಅವಳು ಸ್ಟ್ಯಾಂಡ್ ತೊಗೊಂಡಿದ್ದಾಳೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನೇ ನಾನು ಈಗಲೂ ಹೇಳ್ತಿರೋದು. ಹಾಗಂತ ನನಗೆ ನೀವೇನೋ ಪದೇ ಪದೇ ಹಂಗೆ ಹೇಳಿದ ತಕ್ಷಣ ನಾನು ಇನ್ನೊಂದೇನೋ ಅವಾಯ್ಡ್ ಮಾಡ್ತೀನಿ ಅಂತನೋ, ಅದು ಇನ್ನೊಂದು ನಾನೇನೋ ಬ್ಲಾಕ್ ಮಾಡ್ತೀನಿ ಅನ್ನೋದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ. ಒಂದು ಫ್ರೆಂಡ್ಶಿಪ್ಪಲ್ಲಿ ನಾವು ಜಗಳ ಆಡ್ತಿದ್ವಿ, ಅದನ್ನ ನೀವು ಇಷ್ಟಪಡ್ತಾ ಇದ್ರಿ, ಒಂದು ಬೈಕೊಂತ ಇದ್ವಿ, ಅದನ್ನು ಇಷ್ಟಪಡ್ತಾ ಇದ್ರಿ. ನೀನು ರೇಗ್ಸಿದ್ರೆ ನಾನು ನಿನ್ನನ್ನು ಬ್ಲಾಕ್ ಮಾಡ್ತೀನಿ ಅನ್ನೋದನ್ನ ನಾನು ಯಾವ ಇಂಟೆನ್ಷನಲ್ಲಿ ಹೇಳಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆ. ಅದು ಮೀರಿ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಐ ಡೋಂಟ್ ನೋ, ಅದನ್ನು ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಮನೆಯೊಳಗೆ ಹೇಗಿತ್ತೋ ನಮ್ಮ ಫ್ರೆಂಡ್ಶಿಪ್ಪು ಹೊರಗಡೆನೂ ಹಾಗೆ ಕಂಟಿನ್ಯೂ ಆಗುತ್ತೆ. ನಾನು ಅದನ್ನು ಬ್ರೇಕ್ ಮಾಡೋದಕ್ಕೆ ನನಗೆ ಯಾವುದು ದೇರ್ ಇಸ್ ನೋ ಪ್ರಾಪರ್ ರೀಸನ್ ಫಾರ್ ದ್ಯಾಟ್. ಸೊ ಹಾಗೆ ಕಂಟಿನ್ಯೂ ಅಂತೂ ಆಗುತ್ತೆ, ಅಷ್ಟೇ ನಾನು ಹೇಳೋದು. ನೀವೇ ಹೇಳಿದ್ರಿ, ಅಂದರೆ ಬ್ಲಾಕ್ ಮಾಡ್ತೀನಿ ಅಂದಿದ್ದನ್ನು ಇದು ಮಾಡ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ. ನಾನು ಈಗಷ್ಟೇ ನೋಡಿದೆ, ನೀವು ಪೋಸ್ಟ್ ಹಾಕಿದ್ದೀರಾ ಬಡವ್ರ ಮಕ್ಕಳು ಬೆಳಿಬೇಕಯ್ಯ ಅಂತ ಹೇಳ್ಬಿಟ್ಟು, ಅದಕ್ಕೂ ನೆಗೆಟಿವ್ ಕಮೆಂಟ್ಸ್ ಆಗ್ತಿದ್ದಾರೆ. ನೋಡಿ ಹೋಗ್ತಿದ್ದಾಗೆ ಬ್ಲಾಕ್ ಮಾಡ್ತೀನಿ ಅಂತ ಅಂದರು, ಈಗ ನೋಡಿದ್ರೆ ಗಿಲ್ಲಿ ಬಗ್ಗೆನೇ ಪೋಸ್ಟ್ ಹಾಕ್ತಿದ್ದಾರೆ, ಹೀರೋ ಟು ಝೀರೋ ಅದು ಇದು ಅಂತ ಹೇಳ್ಬಿಟ್ಟು. ಅದೇ ನಾನು ನೀವು ಹೇಳ್ದಂಗೆ ನಾನು ಗರ್ಗಸ ಥರ ಮಧ್ಯ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಾನು ಏನು ಮಾಡಿದ್ರು ತಪ್ಪಾಗಿ ಕಾಣಿಸ್ತಾ ಇದೆ. ಅದು ನೆವರ್ ಮೈಂಡ್, ಪರವಾಗಿಲ್ಲ. ಇವಾಗ ನೆಗೆಟಿವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಚೇಂಜ್ ಮಾಡ್ಕೊಳ್ಳಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ರೌಂಡಲ್ಲಿ ಈ ಥರ ಬಂದು ಹೇಳಿದ್ರು ಅಂದ ತಕ್ಷಣ ಐ ಡಿಂಟ್ ಚೇಂಜ್ ಮೈ ಗೇಮ್. ನಾನು ಇದುವರೆಗೂ ಲೈಫಲ್ಲಿ ನನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಇನ್ಮೇಲೂ ಕೂಡ ನನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ. ಅದರಿಂದ ಪಾಸಿಟಿವ್ ಆದರೂ ತೊಗೋತೀನಿ, ಅದರಿಂದ ನೆಗೆಟಿವ್ ಆದರೂ ತೊಗೋತೀನಿ, ಅಷ್ಟೇ.
ಓಕೆ, ಇನ್ನೊಂದು ನಿಮ್ಮನ್ನ ಅಂದರೆ ಈಗ ನೀವು ಗಿಲ್ಲಿನ ನಾಮಿನೇಟ್ ಮಾಡ್ತೀರಾ, ಸೊ ಇದನ್ನೆಲ್ಲ ನೋಡಿದಾಗ ಒಂದು ಸಿನಿಮಾಗೆ ಕಂಪೇರ್ ಮಾಡ್ತಿದ್ದಾರೆ ನಿಮ್ಮದನ್ನ, ಅಂದರೆ ಸೂರ್ಯವಂಶ ಸಿನಿಮಾಗೆ ಕಂಪೇರ್ ಮಾಡ್ತಿದ್ದಾರೆ. ನೀವು ವಿಜಯಲಕ್ಷ್ಮಿ ಅಂತೆ, ಅವರು ವಿಷ್ಣುವರ್ಧನ್ ಅಂತೆ, ಇಶಾ ಕೊಪ್ಪಿಕರು ರಕ್ಷಿತಾ ಅಂತೆ, ಆ ಥರದ್ದೊಂದು ಕಂಪ್ಯಾರಿಸನ್ನ ನೀವು ಮಾಡಿಟ್ಟಿರೋದದು. ಅವನೇ ಆ ಸೂರ್ಯವಂಶ ಫಿಲ್ಮ್ನ ಒಂದು ಅಷ್ಟು ಸರಿ ಹೇಳಿ ಸೀಸನ್ ಪೂರ್ತಿ ಅವನೇ ಒಂದು ಪರ್ಸ್ಪೆಕ್ಟಿವ್ ಕೊಟ್ಬಿಟ್ಟಿದ್ದಾನೆ. ಅಂದರೆ ಸಿನಿಮಾದ ಬಗ್ಗೆ ಅವ್ನು ಮಾತಾಡ್ತಿದ್ದ, ಬಟ್ ಈ ಥರ ನನ್ನನ್ನು ವಿಜಯಲಕ್ಷ್ಮಿ ಅವ್ರ ಸ್ಥಾನದಲ್ಲಿ ಇಟ್ಟಿರಲಿಲ್ಲ ಅವನು ಪಾಪ. ಹೌದು. ಬಟ್ ಗೇಮ್, ಇಟ್ ವಾಸ್ ಅ ಗೇಮ್. ನಾನು ತಪ್ಪು ಮಾಡ್ತಾನೆ ಅಂದಾಗ ಹೇಳೋಷ್ಟು ಹೇಳಿ ಅದು ಕರೆಕ್ಷನ್ ಮಾಡ್ಕೊಳ್ಳೇಬೇಕಿತ್ತು. ಪ್ರಾಬಬ್ಲಿ ಅವ್ನ ಗೇಮ್ಗೆ ಅದೇ ಎಫೆಕ್ಟ್ ಆಗ್ತಿತ್ತೇನೋ. ಸೊ ಆ್ಯಸ್ ಅ ಫ್ರೆಂಡ್ ನನಗೆ ಅವ್ನು ಏನು ಕರೆಕ್ಟ್ ಮಾಡಬೇಕು ಅಂತ ಅನಿಸ್ತು ಅದನ್ನು ಕರೆಕ್ಟ್ ಮಾಡಿದ್ದೀನಿ. ನನಗೆ ಅದ್ರ ಬಗ್ಗೆ ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ. ನಾಮಿನೇಟ್ ಮಾಡಿದ್ದಕ್ಕೆ ನೀವು ಈ ಥರ ನನ್ನನ್ನು ಬೇರೆ ಏನೋ ಒಂದೊಂದು ಇದಿಷ್ಟು ಕಂಪೇರ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಅದಕ್ಕೆ ಏನು ಹೇಳಬೇಕು ಅಂತ. ನನಗೇನು ಸರಿ ಅನಿಸ್ತೋ ನಾನು ಅದನ್ನೇ ಮಾಡಿದ್ದೆ ಅಷ್ಟೇ. ಹೌದು, ನೀವು ಒಂದು ಮಾತು ಹೇಳ್ತೀರಾ ಗಿಲ್ಲಿ ಅವ್ರಿಗೆ, ಲಾಸ್ಟ್ ವೀಕಲ್ಲಿ ಈ ಥರ ಎಲ್ಲ ಮಾಡ್ಕೋಬೇಡ, ಅಶ್ವಿನಿ ಅವರು ಟಾಸ್ಕ್ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿರೋವಾಗ ಇವರು ಅಶ್ವಿನಿ ಅವ್ರ ಜೊತೆ ಜಗಳ ಆಡ್ತಿರ್ತಾರೆ, ಸೊ ಈ ಥರದ್ದೆಲ್ಲ ಮಾಡ್ಕೋಬೇಡ, ನಿನ್ನ ಗೇಮ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಕಸ್ಮಾತ್ ಏನಾದರೂ ಕಾವ್ಯ ಅವರು ನಾನು ಗಿಲ್ಲಿನ ಮೀಸ್ ಹೋಗಬೇಕು, ಅದರ್ವೈಸ್ ಏನು ಗಿಲ್ಲಿನ ಯೂಸ್ ಮಾಡ್ಕೋಬೇಕು ಅಂತ ಅನಿಸಿದ್ದಿದ್ರೆ ನೀವು ಆ ಪಾಯಿಂಟ್ ರೈಸ್ ಮಾಡ್ತಾನೆ ಇರಲಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತ ನೀವು ಹೇಳ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಅಫ್ಕೋರ್ಸ್ ಅರ್ಧ ಜನ ನಿಮಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಅರ್ಧ ಜನ ಗಿಲ್ಲಿ ಅಂತ ಅಂದರೆ ಇಷ್ಟ ಇರುತ್ತೆ, ಅವ್ರಿಗೆ ಅಭಿಮಾನ ಇರುತ್ತೆ, ಸೊ ಹಾಗಾಗಿ ನಿಮ್ಮ ಬಗ್ಗೆ ಹೇಟೆಡ್ ಇದು ಮಾಡ್ತಾರೆ ಅಂತ ಅನ್ಸುತ್ತೆ. ಏನು ಗೊತ್ತಾ, ಇವಾಗ ಅವನ ಆಟ ಅವನು ಆಡಿದ್ದಾನೆ, ನನ್ನ ಆಟ ನಾನು ಆಡಿದ್ದೀನಿ. ಜನಕ್ಕೆ ಯಾರ ಆಟ ಇಷ್ಟ ಆಗುತ್ತೋ ಅವರೇ ಗೆಲ್ಲೋದು. ಸೊ ಬೀಯಿಂಗ್ ಅ ಫ್ರೆಂಡ್ ನಾನು ಏನು ಕರೆಕ್ಟ್ ಮಾಡ್ಬೋದೋ ಅದನ್ನು ಮಾಡಿದೆ. ಅದನ್ನು ಕರೆಕ್ಷನ್ ಮಾಡಿದ ತಕ್ಷಣ ನಾನು ಸೋತ್ಬಿಡ್ತೀನ, ಅವ್ನು ಗೆದ್ದುಬಿಡ್ತಾನ ಅದನ್ನು ಹೇಳೋಕ್ಕಾಗಲ್ಲ. ಅಥವಾ ನಾನು ಗೆದ್ದುಬಿಡ್ತೀನ, ಅವ್ನು ಸೋತ್ಬಿಡ್ತಾನ ಅದನ್ನು ಹೇಳೋಕ್ಕಾಗಲ್ಲ. ಅಲ್ಲಿವರೆಗೂ ಅಷ್ಟೊಂದೆಲ್ಲ ಕ್ಯಾಲ್ಕುಲೇಟಿವ್ ಆಗಿರಲಿಲ್ಲ. ವೆನ್ ಇಟ್ ಕಮ್ಸ್ ಟು ಫ್ರೆಂಡ್ಶಿಪ್ ನನಗೇನು ಆ್ಯಸ್ ಅ ಫ್ರೆಂಡ್ ನಾನು ಏನು ಮಾಡ್ಬೋದು ಅದನ್ನು ಮಾಡಿದ್ದೀನಿ. ಬಿಟ್ಟರೆ ಅಗೇನ್ ನಾಮಿನೇಷನ್ ಅಂತ ಮಾಡಿದಾಗ ನಾನು ಅವನ್ನ ಕಾಂಪಿಟೇಟ್ರಾಗೆ ನೋಡಿರೋದು. ಬಿಕಾಸ್ ಹಿ ವಾಸ್ ಮೈ ಕಾಂಪಿಟೇಟರ್. ಗೇಮ್ನ ಗೇಮ್ ಥರನೇ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಇವಾಗ ನೀವು ಹೊರಗಡೆ ಬಂದಮೇಲೆ ಗಿಲ್ಲಿ ಅವರ ಗೇಮ್ ನೋಡಿ ನಿಮ್ಗೆ ಏನು ಅನ್ನಿಸ್ತು? ಸಕಲ ಕಲಾ ವಲ್ಲಭ, ಎಲ್ಲ ಆಟ ಬಲ್ಲವ ಅನ್ನಿಸ್ತಾ, ಚತುರ ಅಂತ ಅನ್ನಿಸ್ತಾ? ಅಫ್ಕೋರ್ಸ್ ನಿಮಗೂ ರಿಷಾ ಅವರು ಒಂದು ಮಾತು ಹೇಳ್ತಾರೆ, ಚಾಲಾಕಿ, ತುಂಬ ಇಂಟೆಲಿಜೆಂಟ್ ಅಂತ ಹೇಳ್ಬಿಟ್ಟು. ಸೊ ಇವರು ಅಷ್ಟೇ ಸಖತ್ ಗೇಮ್ನ ಅರ್ಥ ಮಾಡ್ಕೊಂಡಿದ್ರು. ಸೊ ಯಾರ್ಯಾರಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಇವತ್ತು ವಿನ್ನರ್ ಆದರು ಅಂತ ಅನ್ಸುತ್ತೆ. ಅದು ಹೊರಗಡೆ ಬಂದ್ಮೇಲೆ ಅರ್ಥ ಆಗಿದ್ದಂತೇನಿಲ್ಲ, ಒಳಗಡೆ ಇದ್ದಾಗಲೇ ನನಗೆ ಗೊತ್ತಿತ್ತು ಅವ್ನು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ. ಖುಷಿ ಇತ್ತು ನನಗೆ ಅಷ್ಟೇ. ದೆನ್ ನೀನು ಅಶ್ವಿನಿ ಅವ್ರ ವಿಚಾರಕ್ಕೆ ಅಂತ ಬರೋದಾದರೆ, ಸೊ ಕಾವ್ಯ ಅವ್ರಿಗೆ ಅಶ್ವಿನಿ ಅವ್ರಿಗೆ ಯಾವಾಗಲೂ ಒಂದು ಟಕ್ಕರ್ ಇದ್ದೇ ಇರ್ತಾಯಿತ್ತು. ನೀವು ಗೇಮ್ ಅವ್ರ ಜೊತೆ ಆಡಲ್ಲ ಅಂತ ಅಂದರೆ, ನೀವು ಅವ್ರ ಜೊತೆ ಆಡಲ್ಲ ಅಂತ ಹೇಳ್ತಾ ಇದ್ರೆ ಅದು ಆ್ಯಕ್ಚುಲಿ ಇಷ್ಟ ಆಗ್ತಿತ್ತು. ಯಾಕಂದರೆ ಬೆನ್ನಿಗೆ ಹೋಗಿ ಚೂರಿ ಹಾಕೋದಕ್ಕಿಂತ ನೇರವಾಗಿ ಇದ್ದಿದ್ದೇ ಬೆಟರ್ ಆಗ್ತಿತ್ತು. ಯಾಕೆ ಅಶ್ವಿನಿ ಅವ್ರ ಜೊತೆ ಮತ್ತು ಕಾವ್ಯ ಈ ಲಾಸ್ಟ್ ವೀಕಲ್ಲಿ ಚೆನ್ನಾಗಿದ್ರಿ ಬಿಟ್ಟರೆ ಯಾಕೆ ನಿಮ್ಮಿಬ್ರಿಗೂ ಯಾವಾಗಲೂ ಒಂದು ಕೋಲ್ಡ್ ವಾರ್ ಇದ್ದೇ ಇರ್ತಾಯಿತ್ತು ಅಂತ? ನನಗೆ ನಾನು ಹೆಂಗೆ ಅಂದರೆ, ಯಾರಿಂದಾದರೂ ಏನೋ ಒಂದು ಇಂಪ್ರೆಷನ್ ಬಂದಿದೆ ಅಂದರೆ ಅದು ಚೇಂಜ್ ಆಗೋದು ತುಂಬ ಲೇಟು ನನಗೆ. ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಪ್ರಾಬಬ್ಲಿ ಕೆಲವೊಂದು ಸಲ ಚೇಂಜೇ ಆಗಲ್ಲ. ನನ್ನ ಲೈಫಲ್ಲೂ ಇವಾಗ ನಾನು ಯಾರೋ ಒಬ್ರ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ ಅಂದರೆ ಆ ಒಪಿನಿಯನ್ ಹೋಗಿ ಬೇರೆ ಒಪಿನಿಯನ್ ಬರೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ ಆಪೋಸಿಟ್ ಪರ್ಸನ್ ಅಷ್ಟು ಎಫರ್ಟ್ ಹಾಕಿದಾಗಲೇ ನನಗೆ ಅದು ಫೀಲ್ ಆಗಿ ಚೇಂಜ್ ಆಗಿದೆ ಅಂತ ಅನ್ಸೋದು. ಫಾರ್ ಎಕ್ಸಾಂಪಲ್ ರಾಶಿ ವಿಷಯದಲ್ಲಿ ನನಗೂ ರಾಶಿಗೂ ರಿಫ್ಟ್ ಆಗ್ತಿತ್ತು, ನನಗೆ ಚೇಂಜೇ ಆಗ್ತಿರ್ಲಿಲ್ಲ ಅವಳ ಮೇಲೆ ಒಪಿನಿಯನ್. ಅವಳು ಯಾವತ್ತೂ ಬಂದು ನನ್ನ ಹತ್ರ ಕನ್ಫೆಸ್ ಮಾಡ್ಕೊಳ್ಳಿಲ್ಲ, ಬಾಯ್ ಬಿಟ್ಟು ಹೇಳಬೇಕಾಗೇ ಇರಲಿಲ್ಲ. ಥ್ರೂ ಅವರ್ ಆ್ಯಕ್ಷನ್ಸ್ ನನಗೆ ಗೊತ್ತಾಗ್ತಿತ್ತು, ಓಕೆ ನನ್ನ ಒಪಿನಿಯನ್ ಚೇಂಜ್ ಆಯಿತು ಅಂದರೆ ಆರ್ಗ್ಯಾನಿಕಾಗಿ ಆಟೋಮ್ಯಾಟಿಕಲಿ ಚೇಂಜ್ ಆಯಿತು. ಬಟ್ ಅಶ್ವಿನಿ ಮ್ಯಾಮ್ ವಿಷಯದಲ್ಲಿ ನನಗೆ ಅದು ಆಗಲಿಲ್ಲ. ಗೊತ್ತಿಲ್ಲ ನನಗೆ ಯಾಕೆ ಅಂತ. ಅಂದರೆ ನನಗೆ ಅನಿಸಿದ್ದೇನೆ ಅಲ್ವಾ ನಾನು ಹೇಳಬೇಕು. ಈಗ ಎಲ್ಲರೂ ಹೇಳ್ತಿದ್ದಾರೆ ಅವ್ರು ಚೇಂಜ್ ಆಗಿದ್ದಾರೆ, ನನಗೆ ಅನಿಸ್ಬೇಕಲ್ವಾ. ಎಲ್ಲರೂ ಹೇಳ್ತಿದ್ದಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ನನಗೆ ಅನಿಸ್ಬೇಕು. ನನಗೆ ಅನಿಸ್ದಾಗ ಓಕೆ ಫೈನ್ ಅಂತ ಒಪ್ಕೋತೀನಿ. ಬಿಟ್ಟರೆ ಅಲ್ಲಿವರೆಗೂ ನನಗೆ ಅನಿಸಿದ್ದೆ ನಾನು ಹೇಳಿದ್ದು. ನನಗೆ ಚೇಂಜ್ ಆಗಿದ್ದಾರೆ ಅಂತ ಅನಿಸಿರ್ಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ ಚೇಂಜ್ ಆಗಿದ್ದಾರೆ. ಸೊ ಅವರು ನಿಮ್ಮನ್ನ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ದು ನಿಮಗೆಲ್ಲೋ ತುಂಬ ಹಾಂಟ್ ಮಾಡ್ತಿತ್ತು ಅಂತ ಅನ್ಸುತ್ತೆ, ತುಂಬ ಹರ್ಟ್ ಮಾಡಿತ್ತು ಅಂತ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ ಅದು ನನಗೆ ತುಂಬ ಎಫೆಕ್ಟ್ ಆಯಿತು. ಯಾಕಂದರೆ ಇನ್ನೂ ಇನಿಷಿಯಲ್ ಸ್ಟೇಜಲ್ಲೇ ನಾವು ಅವಾಗಿನ್ನೂ ಆಟ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಇಂಡಿಪೆಂಡೆಂಟಾಗಿ ಆಡಬೇಕು ಅಂತ ಹೋದಾಗ ಅದಕ್ಕೆ ಕಾಂಟ್ರಾಸ್ಟಾಗಿ ಒಂದು ಫೀಡ್ಬ್ಯಾಕ್ ಕೊಟ್ಟಾಗ ಇಟ್ ರಿಯಲಿ ಡಿಡ್ ಎಫೆಕ್ಟ್. ಬಟ್ ನಾನು ಆ ಟೈಮಲ್ಲಿ ಕೂಗಲಿಲ್ಲ. ನನಗೆ ಐ ನ್ಯೂ ಲೈಕ್ ನನಗೆ ಅವ್ರ ಸ್ಟ್ರಾಟಜಿ ಅಂತ ಗೊತ್ತಾಯಿತು. ನಾನು ಅದನ್ನು ಹೇಗೆ ಅದಕ್ಕೆ ಫೈಟ್ ಮಾಡಬೇಕೋ ಹಾಗೆ ಫೈಟ್ ಮಾಡಿಕೊಂಡೇ ಬಂದೆ ನಾನು.
ಓಕೆ ದೆನ್ ಇನ್ನು ಅಶ್ವಿನಿ ಅವರು ಈಗ ಒಂದು ಸ್ಟೇಟ್ಮೆಂಟ್ ಮಾಡಿರುವಂಥದ್ದು ಅಂದರೆ ಬಡವ್ರ ಮಕ್ಕಳು ವಿನ್ ಆಗಬೇಕು, ನಾನು ಒಪ್ಕೋತೀನಿ ಅದನ್ನು, ಆದರೆ ಬಡವ್ರ ಗೆಟಪ್ ಹಾಕ್ಕೊಂಡಿರೋರು ವಿನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಗಿಲ್ಲಿ ಅವ್ರ ಬಗ್ಗೆ, ಅವರೇನು ಬಡವರಲ್ಲ ಶ್ರೀಮಂತರು ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಪೋಸ್ಟ್ ನೋಡಿದಾಗ ಅದಕ್ಕೆ ಕೌಂಟರ್ ಅನ್ನೋ ಥರನೇ ಇತ್ತು. ಸೊ ಆದರೂ ಕಾಂಟೆಸ್ಟಲ್ಲೇ ಹಾಕಿರೋದ ಪೋಸ್ಟು. ಅದರ್ವೈಸ್ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಕಾವ್ಯ ಅವರು ಏನು ಹೇಳ್ತಾರೆ ಅಂತ. ಗಿಲ್ಲಿ ಎಲ್ಲೂ ಯಾವತ್ತೂ ನಾನು ಬಡವ ಅಂತ ಹೇಳ್ಕೊಳ್ಳಿಲ್ಲ. ಬಟ್ ಯಾವತ್ತೂ ಹೇಳ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ ಅಲ್ವಾ. ಅವನ ಜರ್ನಿ ಏನು ಅಂತ ನನಗೆ ಗೊತ್ತಿತ್ತು. ಅವ್ನು ನಿಜವಾಗ್ಲೂ ಬಡವ್ರ ಮಕ್ಕಳು ಅನ್ನೋದನ್ನೇ ಸ್ಟ್ರಾಟಜಿಯಾಗಿ ಆಡೋ ಥರ ಇದ್ದಿದ್ರೆ ಅದನ್ನು ಅವ್ನು ಹೇಳಬೇಕಾಗಿತ್ತು. ಎಲ್ಲೂ ಅವ್ನು ಹೇಳ್ಕೊಳ್ಳಿಲ್ಲ ನಾನು ಬಡವ್ರ ಮಗ ಅಂತ. ಆದರೆ ಅವ್ನ ಕಷ್ಟಗಳೇನು ಅನ್ನೋದನ್ನು ಹೇಳ್ಕೊತಾ ಇದ್ದ. ಸೊ ಆ ಸತ್ಯ ಸುಳ್ಳಾಗಲ್ಲ ಅಲ್ವಾ, ನಿಜಾನೇ ಅದು. ಹೇಳ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಅದು ಸತ್ಯ ಸುಳ್ಳಾಗಲ್ಲ. ಹಾಗಾಗಿ ಆ ಸ್ಟ್ರಾಟಜಿನ ಅವ್ನು ಯೂಸ್ ಮಾಡ್ದ ಅಂತನೋ ಅದನ್ನು ನಾನು ಒಪ್ಪಲ್ಲ. ಗೊತ್ತಿಲ್ಲ ಯಾಕೆ ಅಶ್ವಿನಿ ಮ್ಯಾಮ್ ಆ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಯಾ ಓಕೆ, ಇನ್ನು ದೆನ್ ಕಾವ್ಯ ಅವ್ರದ್ದು ಈಸಿ ಜರ್ನಿ ಆಗಿರಲಿಲ್ಲ ಬಿಗ್ ಬಾಸ್ ಮನೇಲಿ. ಅಫ್ಕೋರ್ಸ್ ಅಶ್ವಿನಿ ಅವ್ರದ್ದು 1 ವರ್ಸಸ್ 24 20 ಅಂತ ಅಂದ್ರೂ ನಿಮ್ಮದು ಸ್ಟಾರ್ಟಿಂಗಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಬರ್ತಾ 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 ಎಲ್ಲವೂ ಟಫ್ ಆಗ್ತಾ ಹೋಯಿತು. ಯಾಕಂದರೆ ಇಲ್ಲಿ ಜನರ ದೃಷ್ಟಿನಲ್ಲೂ ಕೆಲವರು ಹಂಗಂದರೆ ಕೆಲವರು ಹಿಂಗಂತ ಇದ್ರು. ಸೊ ಜೊತೆಗೆ ಮನೆಯಲ್ಲಾದಂಥ ಒಂದಷ್ಟು ಘಟನೆಗಳು ಇಲ್ಲಿವರೆಗೂ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮ್ಮ ಫ್ಯಾಮಿಲಿ ರೌಂಡ್ಸ್ ಬಂದಾಗ, ಫ್ಯಾಮಿಲಿಯವ್ರು ಬಂದಾಗ ಏನೋ ಪ್ರೋಮೋದಲ್ಲಿ ಈ ಥರ ತೋರಿಸಿದ್ದಾರೆ, ಎಪಿಸೋಡಲ್ಲಿ ಈ ಥರ ಇರಲ್ಲ, ಏನೋ ತಮಾಷೆ ಗಿಮಾಷೆ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಮೇ ಬಿ ಅದೊಂದು ಆಗಿರಲಿಲ್ಲ ಅಂತ ಅಂದರೆ ಕಾವ್ಯ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಿ ಹೊರಗಡೆ ಬರ್ತಾಯಿದ್ರು ಅಂತ. ಅದೆಲ್ಲೋ ಒಂದು ರೀತಿ ಆ ಘಟನೆ ಏನಿದೆ ನಿಮ್ಮ ಫ್ಯಾಮಿಲಿ ರೌಂಡಲ್ಲಿ ಆದಂಥ ಘಟನೆ ನಿಮ್ಮನ್ನು ತುಂಬಾ ಕುಗ್ಗಿಸ್ತು ಅಂತ ಅನಿಸುತ್ತೆ. ಮತ್ತು ನಾವು ಮಾತಾಡ್ಕೊಳ್ಳೋವಾಗೂ ಹೇಳ್ತಾ ಇದ್ವಿ ಯಾರ ಫ್ಯಾಮಿಲಿಗೂ ಈ ಥರ ಆಗಬಾರ್ದಾಗಿತ್ತು. ಯಾಕಂದರೆ ಈ 12 ಸೀಸನ್ಸಲ್ಲಿ ಯಾರಿಗೂ ಈ ಥರ ಆಗಿಲ್ಲ. ಅದೆಷ್ಟು ನಿಮ್ಮನ್ನು ನೋವಾಯಿತು? ನಿಜವಾಗ್ಲೂ ಖಂಡಿತ ತುಂಬ ನೋವಾಯಿತು. ಅಂದರೆ ನಾನು ಅದೇ ಹೇಳ್ದಂಗೆ ಅಷ್ಟು ವಾರಗಳಲ್ಲಿ ನಾವು ಬೈ ದಿ ಎಂಡ್ ಆಫ್ ದ ಜರ್ನಿ ಇರ್ತೀವಿ. ಒಂದು 3 ವಾರ 4 ವಾರ ಇರುತ್ತೆ ಬ್ಯಾಲೆನ್ಸ್. ಅವಾಗ ಫ್ಯಾಮಿಲಿಯವ್ರು ಬಂದು ಮಾತಾಡಿದಾಗ ನಮಗೊಂದು ಆ ಎನರ್ಜಿ ಇರುತ್ತೆ. ನನಗೆ ಕಂಪ್ಲೀಟ್ ರಿವರ್ಸ್ ಆಯ್ತದು. ನಾ ಹೇಳಿದ್ನಲ್ಲ, ಇವಾಗ ಮನೆಯವ್ರು ಕೂತ್ಕೊಂಡು ಸೀಸನ್ ನೋಡಬೇಕಾದ್ರೆ ನನ್ನ ಮಗಳಿಗೆ ಯಾರು ಕರೆಕ್ಟಾಗಿ ಇದು ಮಾಡ್ತಿದ್ದಾರೆ ಅಥವಾ ನನ್ನ ಮಗಳ ಜೊತೆ ಯಾರು ಜೆನ್ಯೂನ್ ಆಗಿದ್ದಾರೆ ಅಂತ ಅನ್ಸೋರೇ ಅಲ್ವಾ ಇಷ್ಟ ಆಗೋದು. ಆ ಒಂದು ವ್ಯಕ್ತಿತ್ವನೇ ಗಿಲ್ಲಿಯಲ್ಲಿ ನಮ್ಮನೆಯವ್ರಿಗೆ ಇಷ್ಟ ಆಗಿರೋದು. ಹಾಂ, ಸೊ ಆ ವ್ಯಕ್ತಿತ್ವ ಇಷ್ಟ ಆಗಿ ಪ್ರಾಬಬ್ಲಿ ಇವಾಗ ಅದನ್ನೇ ಬಂದು ನನಗೆ ಕನ್ವೆ ಮಾಡಿದ್ರು. ಅಂದರೆ ಅವನು ಜೆನ್ಯೂನ್ ಆಗಿದ್ದಾನೆ ನಿಮ್ಮ ಜೊತೆ ಅನ್ನೋದನ್ನೇ ಕನ್ವೆ ಮಾಡೋಕ್ಕೆ ಹೇಳೋಕ್ಕೆ ಹೊರಟರು. ಬಿಟ್ಟರೆ ಅದು ಗೇಮಿಗೆ ಹೆಂಗೆ ಅದು ಅಂದರೆ ಎಫೆಕ್ಟ್ ಆಗುತ್ತೆ ಅಂತನೋ ಅಥವಾ ಗೇಮಿಗೆ ಹೆಲ್ಪ್ ಆಗುತ್ತೆ ಅಷ್ಟೆಲ್ಲ ಅವ್ರು ಯೋಚನೆ ಮಾಡಿದ್ರು ಅಂತ ನಾನು ಒಪ್ಪಲ್ಲ. ಯಾಕಂದರೆ ನಾನು ಬಂದಮೇಲೆ ಅದನ್ನೇ ಮಾತಾಡಿದೆ, ಯಾಕೆ ಹೇಳಿದ್ರಿ ಅಂತ. ಈವನ್ ಐ ವಾಸ್ ಕ್ಲೂಲೆಸ್. ಮನೆಯವ್ರು ಅಷ್ಟು ಕ್ವೆಶನ್ಸ್ ಕೇಳ್ತಾ ಇದ್ದಾಗ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆನ್ಸು, ನನಗೆ ಕ್ಲೂಲೆಸ್. ನನಗೆ ಯಾಕೆ ಹೇಳಿದ್ರು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಬಟ್ ಕೇಳಿದಾಗ ನನಗೆ ಉತ್ತರ ಸಿಕ್ಕಿದ್ದೆ. ಅದು ನಾನೇನು ಗೆಸ್ ಮಾಡಿ ರಘು ಸರಿಗೆ ಹೇಳಿದೆ, ಸರ್ ಪ್ರಾಬಬ್ಲಿ ಇದಕ್ಕೆ ಹೇಳಿರ್ಬೋದು ಮನೆಯವರು ಅಂತ. ಮನೆಯವರು ಅದನ್ನೇ ಹೇಳಿದ್ರು. ಅಂದರೆ ಆ ವ್ಯಕ್ತಿತ್ವ ಇಷ್ಟ ಆಗಿದೆ ಮನೆಯವರಿಗೆ. ಗಿಲ್ಲಿ ಆ ಒಂದು ನನ್ನನ್ನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅನ್ನೋ ವ್ಯಕ್ತಿತ್ವ ಮನೆಯವ್ರಿಗೆ ಇಷ್ಟ ಆಗಿದೆ. ಆದರೆ ನಾನು ಪ್ರಾಕ್ಟಿಕಲಾಗಿ ಆಟನ ಆಡ್ತಾ ಇದ್ದೆ. ಸೊ ಅವ್ರು ಬಂದಂಗೆ ಹೇಳಿದ್ರು ಅಂದ ತಕ್ಷಣ ನಾನು ಗೇಮ್ ಚೇಂಜ್ ಮಾಡ್ಕೊಳ್ಳಿಲ್ಲ. ನಾನು ಹೆಂಗೆ ಗೇಮ್ ಆಡ್ತಾ ಇದ್ನೋ ಹಾಗೆ ಆಡಿದೆ. ಬಟ್ ಅದು ಇನ್ನೊಂದು ಪರ್ಸ್ಪೆಕ್ಟಿವ್. ಮನೆಯವರು ಒಂದು ಗೇಮ್ ಅಂತ ಸೈಡಿಗಿಟ್ಟು, ಓಕೆ ಒಂದು ಫ್ರೆಂಡು ಇವಳನ್ನ ಹಿಂಗೆ ಬಿಟ್ಕೊಡ್ತಾ ಇಲ್ಲ, ಸೊ ನೀನು ಬಿಟ್ಕೊಡ್ಬೇಡ ಅನ್ನೋದು ಆ ಥರ ಹೇಳಿದ್ರು. ಬಿಟ್ಟರೆ ದಿಸ್ ಇಸ್ ನಥಿಂಗ್ ಅದರ್ ದೆನ್ ದ್ಯಾಟ್. ಆ್ಯಂಡ್ ಇನ್ನೊಂದು, ಅಲ್ಲಿ ನಾನು ನನ್ನ ಅಣ್ಣ ಅಂತ ರೇಗಿಸ್ತಾ ಇದ್ದಿದ್ದಾಗಿರಲಿ ಅಥವಾ ಇನ್ನೊಂದೇನೋ ನಾನು ಅವನ್ನ ನಾಮಿನೇಟ್ ಮಾಡಿದ್ದಾಗಿರಲಿ, ಇಲ್ಲಿ ಹೊರಗಡೆ ನೆಗೆಟಿವ್ ಆಗಿ ಹೋಗ್ತಿದೆ ಅಂತಂದಾಗ ಮನೆಯವರು ಅದನ್ನೆಲ್ಲ ನೋಡ್ತಿದ್ದಾಗ ಅಯ್ಯೋ ಹಿಂಗೆ ಹೋಗ್ತಿದೆ ಅಂದಾಗ ದೇವರ್ ಮೇ ಬಿ ಅವ್ರಿಗೆ ಅಷ್ಟೆಲ್ಲ ಗೇಮ್ಗೆ ಇದು ಎಫೆಕ್ಟ್ ಆಗುತ್ತೆ ಅಂತನೋ ಅಥವಾ ಇನ್ನೊಂದು ಯೋಚನೆ ಮಾಡಲಿಲ್ಲ. ನನ್ನ ಮಗಳ ಬಗ್ಗೆ ನೆಗೆಟಿವ್ ಆಗ್ತಿದೆ, ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಬಂದು ಹೇಳಿದ್ರು. ಬಿಟ್ಟರೆ ಅಪಾರ್ಟ್ ಫ್ರಮ್ ದಟ್ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆದರೆ ಒಳಗಡೆ ತುಂಬ ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡಿಬಿಡ್ತು. ಅಂದರೆ ಮನೆ ಒಳಗಡೆ ಇರೋರು ಒಂದೊಂದಿಷ್ಟು ಫೀಡ್ಬ್ಯಾಕ್ಸ್ ಕೊಟ್ಟಾಗ, ಹಿಂಗೆ ಮಾತಾಡಿದಾಗ ಅಷ್ಟು ವಾರದಿಂದ ನಾನು ಆಡ್ಕೊಂಡು ಬಂದಿದ್ದು ಎಲ್ಲ ಹೋಗ್ಬಿಡ್ತಾ. ಆಮೇಲೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೂ ನಂಗೆ ಟೈಮ್ ಇರಲಿಲ್ಲ. ಇನ್ನೊಂದು 2-3 ವಾರದಲ್ಲಿ ನಾನು ಆಟ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ, ಅದು ತುಂಬ ಫೇಕಾಗಿ ಕಾಣುತ್ತೆ. ಸೊ ಐ ವಾಸ್ ಕ್ಲೂಲೆಸ್. ನಾನು ಡಿಸ್ಟರ್ಬ್ ಆಗಿದ್ದುಂಟು
ಅದು ಎಫೆಕ್ಟ್ ಮಾಡ್ತು ನನಗೆ. ಈಗ ನೀವು ನಿಮ್ಮ ತಾಯಿಯವರು ಹೇಳ್ತಾರೆ ಅಣ್ಣ ಅನ್ಬೇಡ ಗಿಲ್ಲಿನ ಅಂತ ಹೇಳ್ಬಿಟ್ಟು, ಅದು ಯಾವ ಥರ ಇಲ್ಲಿ ಸುನಾಮಿನೇ ಸೃಷ್ಟಿ ಮಾಡ್ತು ಆ್ಯಕ್ಚುಲಿ. ಅಂದರೆ ಈ ಗಿಲ್ಲಿ ಅವ್ರಿಗೆ ಓಟ್ ಹಾಕ್ತಿರೋರು ಗಿಲ್ಲಿ ಅವ್ರಿಗೆ ಮಾತ್ರ ಹಾಕಿ ಕಾವ್ಯ ಅವ್ರಿಗೆ ಹಾಕ್ಬೇಡಿ, ಯಾಕಂದರೆ ಶೇರ್ ಆಗ್ತಾಯಿತ್ತು, ನಿಮ್ಮಿಬ್ರು ತುಂಬ ಇಷ್ಟಪಡ್ತಾಯಿದ್ರು ಬಿಡಿ. ಸೊ ಶೇರ್ ಮಾಡಬೇಡಿ, ಕಾವ್ಯ ಅವರು ಗೇಮ್ಗೋಸ್ಕರನೇ ಈ ಥರ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳ್ಬಿಟ್ಟು. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ನೀವೇನೇ ಮಾಡೋದು ತಪ್ಪು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಜೊತೆಗೆ ಗಿಲ್ಲಿ ಅವರು ಎವ್ರಿ ರಿಯಾಲಿಟಿ ಶೋಗಳಲ್ಲಿ ಈ ಥರ ಬೇರೆ ಹುಡುಗಿರ ಜೊತೆ ಈ ಥರ ಒಂದಷ್ಟು ತಮಾಷೆ ಕಾಲೆಳೆಯೋದು ಮಾಡೋದ್ರಿಂದ ಅದೆಲ್ಲೋ ಒಂದು ಕಡೆ ಅದೇ ಮುಂದುವರಿಸ್ಕೊಂಡು ಬಂದರು ಬಿಗ್ ಬಾಸ್ ಮನೇಲೂ. ಅದೆಲ್ಲೋ ಒಂದು ಕಡೆ ಅವರಿಗೆ ಎಫೆಕ್ಟ್ ಆಗಲಿಲ್ಲ, ಅದು ಕಾವ್ಯ ಅವರಿಗೆ, ನಿಮ್ಗೆ ತುಂಬಾ ಎಫೆಕ್ಟ್ ಆಯಿತು ಅಂತ ಅನ್ಸುತ್ತೆ. ಏನಾಗುತ್ತೆ ಇವಾಗ ಈ ಸೀಸನ್ ಎಸ್ಪೆಷಲಿ ಜಂಟಿ ಒಂಟಿ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಸ್ಟಾರ್ಟ್ ಮಾಡಿರೋದ್ರಿಂದ ಅದೇ ನಮಗೆ ಚಾಲೆಂಜ್ ಅಂತಂದಾಗ ಆ ಚಾಲೆಂಜ್ ನಾವು ಫೈಟ್ ಮಾಡಲೇಬೇಕಾಗತ್ತೆ. ಅದನ್ನೇ ನಾನು ಮಾಡಿದ್ದು ಅಷ್ಟೇ. ಇನ್ನೊಂದು ಸುದೀಪ್ ಸರ್ ಇನ್ನೊಂದು ಮಾತು ಹೇಳ್ತಾರೆ, ನೀವೆಲ್ಲೋ ಕಾಣಿಸ್ಕೊಂಡಿದ್ದೀರಾ ಅಂತ ಅಂದರೆ ಅದು ಅಶ್ವಿನಿ ಮತ್ತು ರಕ್ಷಿತಾ ಅವರಿಂದ ಅಂತ ಹೇಳ್ಬಿಟ್ಟು. ಸೊ ಅದೆಷ್ಟು ನೋವು ಮಾಡ್ತು ನಿಮಗೆ, ಯಾಕಂದರೆ ಗಿಲ್ಲಿ ಅವ್ರ ಜೊತೆನೂ ನಿಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ. ಸೊ ಅದು ಎಲ್ಲೂ ಇದಾಗಲಿಲ್ಲ, ಇವರಿಬ್ಬರು ಮಾತ್ರ ನೀವು ಕಾಣಿಸ್ಕೊಂಡಿದ್ದೀರಾ, ಇವರಿಬ್ಬರಿಂದ ಮಾತ್ರ ಅಂತ ಅನ್ನೋದು, ನೀವು ಅದನ್ನು ಒಪ್ಕೋತೀರಾ ಅಂತ? ಇಲ್ಲ, ಆ್ಯಕ್ಚುಲಿ ಅದು ಸ್ಯಾಟರ್ಡೆ ಎಪಿಸೋಡಲ್ಲಿ ಅದನ್ನು ಹೇಳಿದಾಗ ಬೈ ದಿ ಎಂಡ್ ಸಂಡೇ ಎಪಿಸೋಡಲ್ಲಿ ಯಾರು ಹೋಗಬೇಕು ಅಂತ ಕೇಳಿದಾಗ ನನ್ನ ಹೆಸರೇ ನಾನು ತಗೋತೀನಿ. ಯಾಕಂದರೆ ನಿಜವಾಗ್ಲೂ ಅವರಿಬ್ಬರಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದಾದರೆ ಫಿನಾಲೆಗೆ ನನಗೆ ಹೋಗೋಕ್ಕೆ ಬೇಡ, ಹೋದ್ರೂ ಇವರಿಬ್ಬರಿಂದ ಅಂತ ಹೇಳ್ಸ್ಕೊಂಡು ಹೋಗೋದು ಬೇಡ, ನಂಗೆ ದಟ್ಸ್ ಓಕೆ, ಐ ವಿಲ್ ಗೋ ಔಟ್, ಪರವಾಗಿಲ್ಲ ಅಂತಾನೆ ನಾನು ಡಿಸೈಡ್ ಮಾಡಿ ಇಲ್ಲ ಸರ್ ನಾನೇ ಹೋಗ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನೀವು ಸೇವ್ ಆಗಿದ್ದೀರಾ ಅಂದಾಗ ನೆಕ್ಸ್ಟ್ ಮೊಮೆಂಟೇ ನನ್ನ ಥಾಟ್ ಬಂದಿದ್ದು, ಸುದೀಪ್ ಸರ್ ಎಲ್ಲನೂ ಹೇಳಲ್ಲ, ಏನು ಹೇಳಬೇಕು ಅಷ್ಟೇ ಕ್ಲೂ ಕೊಡ್ತಾರೆ, ಎಲ್ಲನೂ ಹೇಳಲ್ಲ. ಅದು ಬಿಟ್ಟು ಬೇರೆ ಏನೋ ಮಾಡಿದ್ದೀನಿ, ಅದಕ್ಕೆ ನನ್ನ ಜನ ಸೇವ್ ಮಾಡಿದ್ದಾರೆ, ನಾನು ಉಳ್ಕೊಬೇಕು ಅಂತ. ಆಮೇಲೆ ಮತ್ತೆ ನಾನು ಒಪಿನಿಯನ್ ಚೇಂಜ್ ಮಾಡ್ಕೋತೀನಿ. ಬಟ್ ಆ ಮೊಮೆಂಟಿಗೆ ನನಗೆ ಏನು ಅನಿಸ್ತೋ ಅದನ್ನೇ ನಾನು ಹೇಳಿದ್ದು. ಅಂದರೆ ಇಲ್ಲ, ನನಗೆ ಅವ್ರು ಹೇಳಿದ್ರು ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಆ ಥರ ಪೋರ್ಟ್ರೇ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ನನ್ನ ಮನಸ್ಸಲ್ಲಿ ಏನು ಓಡ್ತಾ ಇತ್ತೋ ನಾನು ಅದನ್ನೇ ಹೇಳಿದೆ. ಅದಾದಮೇಲೆ ಅದು ಮೀರಿನೂ ನನ್ನನ್ನು ಜನ ನೋಡಿದ್ದಾರೆ, ಅದಕ್ಕೆ ನಾನು ಇಷ್ಟು ವಾರ ನಾನು ಬಂದೆ ಅನ್ನೋದು ನನಗೆ ಗೊತ್ತಾಯಿತು. ಇನ್ನು ನೀವು ಅಶ್ವಿನಿ ಅವ್ರ ಜೊತೆ ಜಗಳ ಆಯಿತು, ಅದು ಬಿಕಾಸ್ ಆಫ್ ಗಿಲ್ಲಿ, ಯಾಕಂದರೆ ಗಿಲ್ಲಿ ಪರ ನೀವು ವಹಿಸ್ತಾ ಇದ್ರಿ. ಇನ್ನು ಮನೆಯವರಲ್ಲೂ ಅಷ್ಟೇ ಆಲ್ಮೋಸ್ಟ್ ನೀವು ಪರ ವಹಿಸ್ತೀರಾ ಅಂತಲೇ ನಿಮ್ಮನ್ನ ಅವರಿಂದ ನೀವು ಅಂತ ಹೇಳ್ಕೊಂಡು ಬಂದ್ರಿ. ಅದೆಲ್ಲವನ್ನು ಹೊರತುಪಡಿಸಿ ಹೊರಗಡೆನೂ ನಿಮಗೆ ಇದಿತ್ತು, ಗಿಲ್ಲಿಯಿಂದನೇ ಕಾವ್ಯ ಅನ್ನೋದೊಂದು, ಅದನ್ನು ಬಿಟ್ಟಾಕಿ ಪ್ರೀತಿ ಈ ಒಂದು ಸ್ಪೆಷಲ್ ಬಾಂಡಿಂಗ್ ಇರುತ್ತಲ್ಲ, ಆ ವಿಷಯದಲ್ಲೂ ನಿಮಗೆ ಒಂದು ಕಾಂಪಿಟಿಷನ್ ಸ್ಟಾರ್ಟ್ ಆಯಿತು. ರಕ್ಷಿತಾ, ಓಕೆನಾ, ಅಲ್ಲೂ ನೀವು ರಕ್ಷಿತಾನು ಫೇಸ್ ಮಾಡಬೇಕಾಯಿತು ಇದೇ ವಿಷಯದಿಂದ, ನೀವು ಗಿಲ್ಲಿ ಯಾವಾಗಲೂ ಜೊತೆಯಲ್ಲಿರ್ತೀರಾ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಅವಳು ಗಿಲ್ಲಿ ಜೊತೆ ಒಂದು ಫ್ರೆಂಡ್ಶಿಪ್ ಅಲ್ಲಿರೋದು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ಐ ವಾಸ್ ಓಕೆ, ಬಿಕಾಸ್ ಆ ಥರ ನನಗೆ ಬೇರೆ ಯಾವುದೋ ಒಪಿನಿಯನ್ಸ್ ಇರಲಿಲ್ಲ. ನನಗೆ ಟ್ರಿಗರ್ ಮಾಡ್ತಾ ಇದ್ದಿದ್ದು ಅವಳು ಆ ವಿಷಯಕ್ಕೆ ನನ್ನನ್ನು, ಅಂದರೆ ಸುದೀಪ್ ಸರ್ ಒಂದು ವೀಕೆಂಡಲ್ಲಿ ಹೇಳ್ತಾರೆ ದ್ಯಾಟ್ ನಿಮ್ಮ ಪರ್ಸ್ನಲ್ದು ಏನೇ ಇರಲಿ, ನಿಮ್ದು ಏನೇ ಪೊಸೆಸಿವ್ನೆಸ್ ಇರಲಿ, ಅದು ಗೇಮಲ್ಲಿ ಬೇರೆ ಕಂಟೆಸ್ಟೆಂಟಿಗೆ ಎಫೆಕ್ಟ್ ಆಗಬಾರ್ದು ಅಂತ. ಅವಳು ನನ್ನ ವಿಷಯಕ್ಕೆ ಬರೋವರೆಗೂ ನೀನು ಏನಾದರೂ ಮಾಡ್ಕೋ, ದಟ್ ವಿಲ್ ನಾಟ್ ಮೇಕ್ ಎನಿ ಸೆನ್ಸ್ ನನಗೆ. ಆದರೆ ಅವಳು ನನ್ನ ವಿಷಯಕ್ಕೆ ಬಂದಾಗಷ್ಟೇ ನಾನು ಮಾತಾಡಿದ್ದೀನಿ, ಬಿಟ್ಟರೆ ಅವಳು ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಚೆನ್ನಾಗಿದ್ರೆ ನನಗೆ ಖುಷಿನೇ. ನನಗೆ ಅದರಿಂದ ನನಗೇನೋ ಅದು ಎಫೆಕ್ಟೇ ಆಗಲ್ಲ. ಈಗಲೂ ಅವ್ರು ಚೆನ್ನಾಗಿ ಖುಷಿಯಾಗಿದ್ದರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇವಾಗ ನಾನು ಚೆನ್ನಾಗಿರ್ತೀನಿ, ಯಾಕಂದರೆ ಗೇಮ್ ಇಲ್ವಲ್ಲ, ಅವಳನ್ನೇನು ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಅವಳನ್ನ ನಾಮಿನೇಟ್ ಮಾಡೋಕ್ಕಾಗಲ್ಲ, ನಾನು ಚೆನ್ನಾಗಿರ್ತೀನಿ ರಕ್ಷಿತನ ಜೊತೆ ಅಷ್ಟೇ. ಅಲ್ಲ, ನಿಮಗೆ ಹಿಂಟ್ ಸಿಕ್ಕಿತ್ತ ಕಾವ್ಯ ಅವರೇ, ಯಾಕೆ ರಕ್ಷಿತಾನ ನೀವು ಸ್ಟಾರ್ಟಿಂಗಲ್ಲಿ ತುಂಬಾ ಚೆನ್ನಾಗಿರ್ತೀರಾ, ಅದಾದ ನಂತರ ಕೆಲವೊಂದು ಸ್ಪಂದನ ಅವರು ಹೇಳೋದಾಗಿರಲಿ ರಕ್ಷಿತಾ ಬಗ್ಗೆ, ಅವಾಗ ನಿಮ್ಮ ಒಪಿನಿಯನ್ ಸ್ವಲ್ಪ ಬದಲಾಗುತ್ತೆ. ಕನ್ನಡ ಬಂದರೂ ಕನ್ನಡ ಮಾತಾಡಲ್ಲ, ಕನ್ನಡ ಬರಲ್ಲ ಅಂತ ಹೇಳ್ಕೊಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಸ್ವಲ್ಪ ಕ್ಲಾಶಸ್ ಆಗ್ತಾ ಅದೆಲ್ಲೋ ಈ ಕಡೆ ಟರ್ನ್ಔಟ್ ಆಗುತ್ತೆ. ಸೊ ನಿಮಗೆ ಹಿಂಟ್ ಸಿಕ್ಕಿತ್ತಾ ಈ ಥರ ಪೊಸೆಸಿವ್ ಆಗ್ತಿದ್ದಾಳೆ ರಕ್ಷಿತಾ, ಎಲ್ಲೋ ಒಂದು ಕಡೆ ಇಷ್ಟಪಡ್ತಿರ್ಬೋದು ಅಂತ? ಇಲ್ಲ, ಅಂದರೆ ಅವಳು ಗಿಲ್ಲಿ ವಿಷಯದಲ್ಲಿ ಮಾತ್ರ ಪೊಸೆಸಿವ್ ಆಗಲ್ವಲ್ಲ, ಎಲ್ಲರ ವಿಷಯದಲ್ಲೂ ಪೊಸೆಸಿವ್ ಆಗ್ತಿದ್ಲು. ಸೊ ಹಾಗೆ ಇದ್ದಿದ್ದರಿಂದ ನಮಗೆ ಜಾಸ್ತಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಗಲಿಲ್ಲ. ಆ್ಯಂಡ್ ಫ್ರೆಂಡ್ಶಿಪ್ ಅವ್ರದ್ದು, ಅಂದರೆ ಅವಳು ಎಲ್ರಿಗೂ ಹಾಗೆ ಎಲ್ರೂ ಚೆನ್ನಾಗಿ ನೋಡ್ಕೋಬೇಕು, ಎಲ್ರೂ ಇದು ಮಾಡಬೇಕು ಅನ್ನೋ ಥರನೇ ಇದೆ. ನನ್ನ ಜೊತೆನೇ ಜಗಳ ಆದರೂ ನಾನು ಏನಾದರೂ ಬೇಕಾದರೆ ಮಾಡಿಕೊಡ್ತಾ ಇದ್ಲು. ಸೊ ಅವಳು ಹಾಗೆ ಇದ್ದಿದ್ದರಿಂದ ನನಗೆ
ನನಗೇನು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಓಕೆ, ಇನ್ನು ನೀವು ಬಿಗ್ ಬಾಸ್ ಮನೆಯಿಂದ ಯಾವ ಗೇಟಲ್ಲಿ ಬಂದರೂ ನನಗಂತೂ ಗೊತ್ತಿಲ್ಲ. ಮೇನ್ ಗೇಟಲ್ಲಿ ಬಂದಿದ್ರೆ ನಿಮ್ಮ ಮತ್ತು ಗಿಲ್ಲಿ ಕಟೌಟ್ ನೋಡಿರ್ತಾ ಇದ್ರಿ ಅಂತ ಅನಿಸುತ್ತೆ. ಸೊ ಇಲ್ಲಿವರೆಗೂ ಯಾರ್ದು ಆ ಥರ ಕಟೌಟ್ ಬಿದ್ದಿಲ್ಲ. ಕೊತ್ತಲವಾಡಿನಲ್ಲಿ ನಿಮ್ಮ ಕಟೌಟ್ ಬಿದ್ದಿತ್ತಲ್ಲ, ಸೊ ಇಲ್ಲ. ಸೊ ನೋಡಿ, ನಿಮಗೆ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ನಿಮ್ಮ ಕಟೌಟ್ ಬಿದ್ದಿದೆ. ಜೊತೆಗೆ ನಾನೇ ಒಂದು ವಿಡಿಯೋ ಮಾಡಿದೆ. ನಾನು ಕ್ಯಾಬಲ್ಲಿ ಬರ್ತಾಯಿದ್ದೆ, ಆಫೀಸ್ ಕ್ಯಾಬಲ್ಲಿ. ಅವಾಗ ಆಟೋಯಿಂದ ನಿಮ್ಮಿಬ್ಬರು ಫೋಟೋ ಹಾಕಿದ್ರು, ಸೊ ರಾಜಾರಾಣಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟೊಂದು ಪ್ರೀತಿ ಆಟೋ ಮೇಲೆಲ್ಲ ಬರೋದು ಅಷ್ಟೊಂದು ಈಸಿ ಅಲ್ವೇ ಅಲ್ಲ. ನಿಮ್ಮಿಬ್ರು ತುಂಬಾ ಇಷ್ಟಪಡ್ತಿದ್ದಾರೆ ಜನ, ನಿಮ್ಮಿಬ್ರು ಕಾಂಬಿನೇಷನ್, ನಿಮ್ಮಿಬ್ರು ಜೋಡಿ. ಸೊ ಈ ಪ್ರೀತಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ ನಾನು ಅದನ್ನೇ ಹೇಳ್ತಿರೋದು. ನಾನು ಇವಾಗ ಇಷ್ಟು ಇದರಲ್ಲಿ ನೋಡಿದಾಗ ನನಗೇನು ಅನಿಸಿತ್ತು ಅಂದರೆ, ನಮ್ಮಿಬ್ರು ಫ್ರೆಂಡ್ಶಿಪ್ ಇಷ್ಟ ಆಗಿದೆ ಅಂತಲೇ ನನಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇರೋದು. ಮದುವೆದು ಅವ್ರು ಮಾತಾಡ್ತಿರೋದು ಅವರ ಒಂದು ಆಸೆ ಆಗಿರ್ಬೋದು. ಬಟ್ ನಮ್ಮಿಬ್ರು ಫ್ರೆಂಡ್ಶಿಪ್ನ ಹಾಗೆ ಫ್ರೆಂಡಾಗೆ ಇರೋದಕ್ಕೆ ಬಿಟ್ಬಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೇನಾಗತ್ತೆ ಗೊತ್ತಾ, ಇವಾಗ ನೀವೇ ಫಾರ್ ಎಕ್ಸಾಂಪಲ್ ಹೇಳಿದ್ರಿ, ಈಗ ಗಗನನ್ ವಿಷಯ ತೊಗೊಂಡು ಹಿಂಗೆ ಮಾಡಿದ್ರು ಅಂತ. ಅದೊಂದು ಫ್ರೆಂಡ್ಶಿಪ್ ಇರುತ್ತೆ, ಎಲ್ಲೋ ಒಂದು ಕಡೆ ಅದು ಬೇರೆ ಥರ ಪೋಟ್ರೆ ಆಗ್ತಿದೆ ಅಂದಾಗ ಎಲ್ಲೋ ವಿ ಟೆನ್ ಟು ಅವಾಯ್ಡ್ ದಟ್ ಫ್ರೆಂಡ್ಶಿಪ್ ಆಲ್ಸೋ ಫಾರ್ ನೋ ರೀಸನ್. ಸೊ ಬೇಡ, ನಾವು ಚೆನ್ನಾಗಿದ್ದೀವಿ ಫ್ರೆಂಡಾಗಿ, ತುಂಬ ಚೆನ್ನಾಗಿ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ, ಹಾಗೆ ಇರ್ತೀವಿ ಅಷ್ಟೇ. ಸೊ ಗಿಲ್ಲಿ ಅವರು ನಿಮ್ಮ ಹತ್ರ ಒಂದು ಮಾತು ಹೇಳ್ತಾರೆ, ನಾನು ಹೊರಗಡೆ ಹೋಗೋಷ್ಟರಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಿದ್ರೆ ಅಂತ ಹೇಳ್ಬಿಟ್ಟು. ಅದು ನಿಜ ಆಗಿದೆ. ಇವತ್ತು ನಿಮ್ಮದು ಎಲ್ಲರದ್ದು ಫಾಲೋವರ್ಸ್ ಜಾಸ್ತಿ ಆಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಅದೇ ಅವನು ಈ ಆಲ್ವೇಸ್ ಡ್ರೀಮ್ಸ್ ಬಿಗ್, ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಾನೆ ಅವನು. ನಾನು ಅದೇ ಹೇಳ್ತಾ ಇದ್ದೆ, ಆಗಿರ್ತಾರೆ ಬಿಡು ಅಂತಾನೆ ಹೇಳ್ತಾ ಇದ್ದೆ. ಅದಕ್ಕಿಂತ ದೊಡ್ಡ ಮಟ್ಟದಲ್ಲೇ ಆಗಿದ್ದಾರೆ, ಅವನಿಗೆ ಖುಷಿ ಇದೆ ಅದ್ರ ಬಗ್ಗೆ. ಸೊ ಇಲ್ಲಿ ಫ್ಯಾನ್ಸ್ ಎಷ್ಟು ಪೊಸೆಸಿವ್ ಇದ್ರು ಅಂತ ಅಂದರೆ, ಡೆವಿಲ್ ಸಿನಿಮಾದು ಅಲ್ಲೊಂದು ಕ್ಲಿಪ್ ಹಾಕಿಲ್ಲ, ಟ್ರೈಲರ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಇಲ್ಲಿ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ನಮ್ಗೆ ಗಿಲ್ಲಿಗೆ ಅನ್ಯಾಯ ಆಗ್ತಿದೆ ಅಂತ. ಅಂದರೆ ಬೇರೆ ಬೇರೆ ಸಿನಿಮಾಗಳು ಪ್ಯಾರ್ದು ಹಾಕಿದ್ರು. ಸೊ ಉಗ್ರಂ ಮಂಜು ಇದ್ದಾಗ ಅವ್ರದ್ದು ಮ್ಯಾಕ್ಸ್ ಹಾಕಿದ್ರು. ಸೊ ಹೀಗಾಗಿ ಯಾಕೆ ಗಿಲ್ಲಿಗೆ ನ್ಯಾಯ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಹೇಳೋದಾದರೆ, ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೊಂಡಿದ್ರೆ? ಯಾಕಂದರೆ ನಿಮ್ಮ ಹತ್ರನೇ ಜಾಸ್ತಿ ಮಾತಾಡ್ತಾ ಇದ್ದಿದ್ದು ಅವರು ಡೆವಿಲ್ ಬಗ್ಗೆ. ಡೆವಿಲಲ್ಲಿ ಈ ಸರಿ ದರ್ಶನ್ ಸರ್ ಬಂದಾಗ ಎಷ್ಟು ವಿಜಲ್ ಬೀಳುತ್ತೋ, ಗಿಲ್ಲಿ ಅವ್ರಿಗೂ ಅಷ್ಟೇ ವಿಜಲ್ ಬೀಳುತ್ತೆ. ಜೊತೆಗೆ ಥಿಯೇಟರಲ್ಲಿ ರೆಸ್ಪಾನ್ಸು ಹಂಗೆ ಆಗುತ್ತೆ. ಅವ್ರು ಹೇಳ್ತಾ ಇದ್ರಲ್ಲ, ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನೋ ಥರ, ಡಮಾಲ್ ಡಿಮಿಲ್ ಡಕ್ಕ ಡೆವಿಲ್ ಗೆಲ್ಲೋದು ಪಕ್ಕ ಅಂತಲೇ ಅಷ್ಟು ವೈರಲ್ ಆಗೋಗ್ಬಿಟ್ಟಿರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಕೊಂಡಿದ್ರ? ಹೇಳಿದ್ದ, ಅಂದರೆ ನಾನು ಡೆವಿಲಲ್ಲಿ ಮಾಡಿದ್ದೀನಿ, ಹೊರಗಡೆ ಇವಾಗ ರಿಲೀಸ್ ಆಗಿರುತ್ತೆ, ಡೇಟು ಹೇಳ್ತಾ ಇದ್ದ, ಇವತ್ತು ರಿಲೀಸ್ ಆಗಿರುತ್ತೆ, ನಾನು ನೋಡಬೇಕು ಅಂತ. ಬಂದವರಿಗೆಲ್ಲ ಕೇಳ್ತಾ ಇದ್ದ, ಗೆಸ್ಟ್ಗಳು ಬಂದವ್ರಿಗೆಲ್ಲ, ನೋಡಿದ್ರಾ ಸಿನಿಮಾ, ಡೆವಿಲ್ ನೋಡಿದ್ರಾ ಅಂತ ಕೇಳ್ತಾ ಇದ್ದ. ಇಂಡೈರೆಕ್ಟ್ಲಿ ತಿಳ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದ. ಅಂದರೆ ನಾವು ಕಂಟೆಸ್ಟೆಂಟ್ಸ್ಗಳು ಅದೇ ಮಾಡ್ತಿರ್ತೀವಿ, ಯಾರಾದರೂ ಹೊರಗಡೆಯಿಂದ ಬಂದರೆ ಏನಾದರೂ ತಿಳ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಕೇಳ್ತಾ ಇದ್ದ, ಆ ಕ್ಯೂರಿಯಾಸಿಟಿ ಇತ್ತು ಅವನಿಗೆ, ಏನು ಹಿಂಗಾಗಿದೆ ಅಂತ. ಬಟ್ ಹೊರ್ಗಡೆ ಈ ಥರ ಆ ಕ್ಲಿಪ್ಪಿಂಗ್ಸ್ ಬಂದಿಲ್ಲ ಅಂತೆಲ್ಲ ಜಗಳ ಆಗಿದೆ ಅನ್ನೋದು ನಮಗೆ ಐಡಿಯಾನೇ ಇಲ್ಲ. ಬಟ್ ಅದ್ರ ಬಗ್ಗೆ ಅವನು ತುಂಬ ಸಲ ಹೇಳ್ತಾ ಇದ್ದ, ನಾನು ಮಾಡಿದ್ದೀನಿ ಡೆವಿಲಲ್ಲಿ, ನಾನು ನೋಡಬೇಕು ಹೊರಗಡೆ ಹೋಗಿ ಅಂತೆಲ್ಲ ಹೇಳ್ತಾ ಇದ್ದ. ಸೊ ನೀವೊಂದು ವಿಶ್ ಕೇಳ್ತೀರಾ, ಅಂದರೆ ನಾನು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು, ನೀವು ಯಾವ ಸಿನಿಮಾ ನೋಡಬೇಕು ಅಂತ ಎಕ್ಸೈಟೆಡ್ ಆಗಿ ಕಾಯ್ತಿದ್ರಿ ಬಿಗ್ ಬಾಸ್ ಮನೆಯಲ್ಲಿ ಅಂತ? ಅಂದರೆ ಆ ಮೊಮೆಂಟಿಗೆ ನಮ್ಗೆ ಯಾವುದೋ ಒಂದು ಸಿನಿಮಾ ಹಾಕಬೇಕು, ನಾವು ನೋಡಬೇಕು ಕೂತ್ಕೊಂಡು ಅಂತ ಅಷ್ಟೇ. ಪರ್ಟಿಕ್ಯುಲರ್ ಆಗಿ ಯಾವುದೋ ಇದೆ ಅಂತ ನಾವು ಯಾರೂ ಮಾತಾಡ್ಕೊಂಡಿದ್ದಿಲ್ಲ. ಬಟ್ ಮಾರ್ಕ್ ಇವಾಗ ರೀಸೆಂಟಾಗಿ ರಿಲೀಸ್ ಸುದೀಪ್ ಸರ್ದು ಆಗಿದ್ರಿಂದ ಮಾರ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದು ಉಂಟು. ಜೊತೆಗೆ ನೀವು ಇನ್ನೊಂದು ವಿಶ್ ಕೇಳ್ತೀರಾ, ಕಳಪೆ. ಇಲ್ಲಿವರೆಗೂ ಯಾರು ಕೇಳೇ ಇಲ್ಲ ಕಳಪೆ ಹಾಕಿಸ್ಕೊಂಡು ಹೋಗಿರೋದು. ಆಮೇಲೆ ನಿಮ್ಮ ತಮ್ಮ ಬರಬೇಕು ಅಂತ ಆ ಆಸೆನೂ ಈಡೇರೋದಿಲ್ಲ. ಅದೆಲ್ಲ ಒಂದು ಕಡೆ ಬೇಜಾರಾಯ್ತಾ ಅಂತ? ಹೌದಂದರೆ ಬಂದಿದ್ದಿದ್ರೆ ನಿಮ್ಮ ತಂದೆ ತಾಯಿನ ಮತ್ತೆ ಕಳಿಸಿದ್ರು, ಅವರು ಬಂದಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇತ್ತು ಅಂತ. 3 ವಿಷಯಲ್ಲಿ ಯಾವುದಾದ್ರೂ ಒಂದನ್ನೇ ಪೂರೈಸೋಕ್ಕಾಗೋದು ಅಂತ ಕೇಳಿದರು. ಸೊ ಆ 3 ವಿಷಯಲ್ಲಿ ಯಾವುದೇ ಪೂರೈಸಿದ್ರು ಅದನ್ನು ನಾನು ಅಕ್ಸೆಪ್ಟ್ ಮಾಡಲೇಬೇಕು, ಯಾಕಂದರೆ ನಾನೇ ಕೇಳಿರೋ ವಿಷ್ ಅದು. ಆ್ಯಂಡ್ ಕಳಪೆದು ಅಷ್ಟೇ, ನಾನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೆ ಬಿಗ್ ಬಾಸ್ ಮನೇಲಿ. ಒಂದು ಕ್ಯಾಪ್ಟನ್ಸಿ ರೂಮ್ ಆಗಿರಲಿ, ಒಂದು ಎಲ್ಲ ಥರದ್ದೂ ಎಕ್ಸ್ಪ್ಲೋರ್ ಮಾಡಿದ್ದೆ. ಅದೊಂದು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅನ್ನೋದು ಆ್ಯಕ್ಚುಲಿ ಚೆನ್ನಾಗಿ ಇತ್ತು. ಸೊ ಚೆನ್ನಾಗಿತ್ತು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್. ಸೊ ನೀವು ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೆ ಕಾವ್ಯ ಅವರು? ಇಲ್ಲ, ಜಾಸ್ತಿ ಏನು ಖರ್ಚು ಮಾಡಿಲ್ಲ. ಕಳಿಸ್ಕೊಡ್ತಾ ಇದ್ರು ಅವರೇ ಡಿಸೈನರ್ಸು, ಅದನ್ನೇ ಹಾಕ್ಕೊತಾ ಇದ್ದೆ ಅಷ್ಟೇ. ಓಕೆ, ಇನ್ನು ಸಂಭಾವನೆ ವಿಚಾರ ಅಂತ ಬಂದಾಗ, ಕಾವ್ಯ ಅವರು ಕೊತ್ತಲವಾಡಿ ಹೀರೋಯಿನ್ ಬೇರೆ. ಸೊ ಏನಾದರೂ ಒಳ್ಳೆ ಸಂಭಾವನೆಗೆ ಬಿಗ್ ಬಾಸ್ ಮನೆಗೆ ಹೋಗಿದ್ರಾ ಹೇಗೆ ಅಂತ?
ಒಳ್ಳೆ ಅಮೌಂಟಿಗೆ ಮಾತಾಡ್ಕೊಂಡಿದ್ದೆ. ಖುಷಿ ಇದೆ ನನಗೆ ನನ್ನ ಪೇಮೆಂಟ್ ಬಗ್ಗೆ. ಇನ್ನು ನಿಮ್ಮ ತಮ್ಮನೇ ಪಿ ಆರ್ ಮಾಡಿದರು. ಸೊ ಪಿ ಆರ್ ವಿಚಾರವಾಗಿ ಕೇಳೋದಾದ್ರೆ ಅಂದರೆ ಬಿಗ್ ಬಾಸ್ ಮನೇಲಿ ಹೇಳಿದ್ರಲ್ಲ, ಚೆನ್ನಾಗಿ ಮಾಡಿದರು ಆ್ಯಕ್ಚುಲಿ. ಸೊ ಅಫ್ಕೋರ್ಸ್ ನಿಮ್ಮ ಸ್ವಂತದವರೇ ಮಾಡಿದಾಗ ಹಣ ಖರ್ಚಾಗಲ್ಲ. ಆದರೆ ಈ ಬಾರಿ ಕಂಟೆಸ್ಟೆಂಟ್ಗಳಲ್ಲಿ ತುಂಬ ಜನ ಪಿ ಆರ್ಗೋಸ್ಕರನೇ ಜಾಸ್ತಿ ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಪಿ ಆರ್ ಒಂದು ಲೆವೆಲ್ಗೆ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಅದು ಮಿತಿ ಮೀರಬಾರ್ದು ಅನ್ನೋದು ನನ್ನ ಅನಿಸಿಕೆ. ಇನ್ನೊಬ್ಬರು ಫ್ಯಾಮಿಲಿನ ಹೇಳ್ಕೊಂಡು ಅವ್ರನ್ನೆಲ್ಲ ಬೈಕೊಂಡು, ಜೊತೆಗೆ ಏನು ರಾಜಕೀಯದ ಕಡೆ ತಿರುಗಿಸೋದು, ಜಾತಿ ಕಡೆ ತಿರುಗಿಸೋದು. ಸೊ ಇದನ್ನೆಲ್ಲ ಕಾವ್ಯ ಅವರು ಯಾವ ಥರ ನೋಡ್ತಾರೆ ಅಂತ. ಅಂದರೆ ಇವಾಗ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತಂದಾಗ ನಾನು ಒಂದೇ ಹೇಳಿದ್ದು ನಂಗೆ ಪಿ ಆರ್ ಬೇಡ ಅಂತ. ಅಂದರೆ ಆ ಥರ ಮಾಡಿಕೊಂಡು ಉಳ್ಕೊಳ್ಳೋದು ಬೇಡ. ಏನು ಎಷ್ಟು ದಿನ ಇರ್ತೀನಿ ಬರೋಣ, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇಟ್ಕೊಂಡು ಬರೋಣ ಅಂತಲೇ ನನಗೆ ಫ್ಯಾಮಿಲಿ ರೌಂಡಲ್ಲಿ ಅದೇ ಆಗಿತ್ತು. ಅಂದರೆ ನಂದೇ ತಪ್ಪು, ನಾನೇ ಕೇಳ್ತೀನಿ ಪಿ ಆರ್ ಯಾರು ಮಾಡ್ತಿದ್ದಾರೆ ಅಂತ. ಪಿ ಆರ್ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ಗೆ ನನಗೆ ಕನ್ಸರ್ನ್ ಇದ್ದಿದ್ದು. ಪಿ ಆರೇ ಮಾಡಿಸಿಲ್ಲ, ಪಿ ಆರ್ ಬೇಡ ಅಂತಲೇ ಹೇಳೋಗಿದ್ದು ನಾನು. ಆ ಥರದ್ದು ಏನೂ ಮಾಡಬೇಡ, ಏನೂ ಬೇಡ ಆ ಥರದ್ದು ಅಂತಲೇ ಹೇಳೋಗಿದ್ದು. ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡು, ನಿನಗೆ ಕಷ್ಟ ಆಯಿತು, ನಿನಗೆ ಮಾಡೋಕ್ಕಾಗಲ್ಲ ಅಂತಂದರೆ ಬೇರೆ ಯಾರಿಗಾದ್ರೂ ಕೊಡು ಅಂತ ಹೇಳಿ ಹೋಗಿರ್ತೀನಿ. ಅದನ್ನು ಕೇಳಬೇಕಾಗಿರುತ್ತೆ. ಸೊ ಒಳಗಡೆ ನಾವು ಕೂತ್ಕೊಂಡು ಎಲ್ಲರೂ ನಾವು ಸೋಷಿಯಲ್ ಮೀಡಿಯಾ ಅಂತ ಮಾತಾಡ್ತಿರ್ಲಿಲ್ಲ. ಈ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲಿಂಗು ಪಿ ಆರ್ ಅಂತಾನೆ ಮಾತಾಡ್ತಾ ಇದ್ವಿ. ಅಲ್ಲ, ನಾಮಿನೇಷನ್ದು ತಪ್ಪಾಯ್ತು, ಪಿ ಆರ್ ಬಗ್ಗೆನೂ ಸುದೀಪ್ ಸರ್ ಕ್ವೆಶನ್ ಮಾಡ್ತಾರೆ. ಹಾಗಾಗಿ ನಾವು ಒಳಗಡೆ ಇದ್ದಾಗ ಎಲ್ಲರೂ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲಿಂಗ್ ಅಂತ ಮಾತಾಡೋದ್ರ ಬದಲು ಪಿ ಆರ್ ಅಂತಾನೆ ಮಾತಾಡಿರ್ತೀವಿ. ಸೊ ನಾನು ಅವ್ನು ಬಂದಾಗ ಹಾಗೆ ಕೇಳ್ಬಿಡ್ತೀನಿ, ಯಾರು ಹ್ಯಾಂಡ್ಲ್ ಮಾಡ್ತಿದ್ದಾರೆ, ಪಿ ಆರ್ ಯಾರು ಮಾಡ್ತಿದ್ದಾರೆ ಅಂತ. ಸೊ ಅದು ಹೆಂಗಾಗ್ಬಿಡುತ್ತೆ ಅಂದರೆ ನಾನು ಪಿ ಆರೇ ಬೇಡ ಅಂದ್ಕೊಂಡು ಹೋಗಿದ್ದು. ಈಗ ಪಿ ಆರ್ ಇದೆ, ಅದೇ ಒಂದು ಎಫೆಕ್ಟ್ ಆಗೋಯ್ತಲ್ಲ ಅಂದ್ಕೊಂಡೆ. ಬಟ್ ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಆಗತ್ತೆ. ಅವನು ತುಂಬ ಅಂದರೆ ತುಂಬ ಎಫರ್ಟ್ ಹಾಕಿದ್ದಾನೆ. ತುಂಬ ಖುಷಿಯಾಗತ್ತೆ. ಅವನು ನನ್ನ ಪೋಸ್ಟ್ಗಳು ಅವನಿಗೆ ಗೊತ್ತು ನಾನು ಹೇಗೆ ಹ್ಯಾಂಡ್ಲ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾ. ನಾನು ಹೇಗೆ ಹ್ಯಾಂಡ್ಲ್ ಮಾಡ್ತಿದ್ನೋ ಅದೇ ರೀತಿಯೇ ಮಾಡಿ ಹಾಕಿದ್ದಾನೆ. ಪ್ರತಿಯೊಂದು ಪೋಸ್ಟ್ ನೋಡಿದೆ ನಾನು ಇವಾಗ. ತುಂಬ ತುಂಬ ಖುಷಿ ಇದೆ ಅದ್ರ ಬಗ್ಗೆ, ಇನ್ವೆಂಟ್ ಬಗ್ಗೆ. ದೆನ್ ಇನ್ನು ಗಿಲ್ಲಿ ಅವರಿಂದ ಇವತ್ತು ಬಿಗ್ ಬಾಸ್ ಹಳ್ಳಿಗೂ ರೀಚ್ ಆಗಿದೆ ಬಿಕಾಸ್ ಆಫ್ ಕಾಮಿಡಿ. ಜನ ಎಲ್ಲ ತಮ್ಮ ಸ್ಟ್ರೆಸ್ ಮತ್ತು ಒಂದಷ್ಟು ಟೆನ್ಷನ್ಸ್ ಎಲ್ಲ ಇರುತ್ತೆ. ಬಿಗ್ ಬಾಸ್ ಕೂತ್ಕೊಂಡು ನೋಡಿದ್ರೆ ಗಿಲ್ಲಿ ಕಾಮಿಡಿ ಮಾಡ್ತಾನೆ. ಅಶ್ವಿನಿ ಅವರ ಜಗಳ ಏನಿದೆ ಅದು ಸಂಪತ್ತಿಗೆ ಸವಾಲ್ ಥರ ಇದೆ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಜನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಇವತ್ತು ಗಿಲ್ಲಿಯಿಂದನೇ ಇಷ್ಟೊಂದೆಲ್ಲ ರೀಚ್ ಆಗ್ತಿದೆ ಅಂತ. ನಾವು 1 hour ಕಾಮಿಡಿನ ನೋಡಿದ್ವಿ, ನೀವು 24 hour ಕಾಮಿಡಿನ ನೋಡಿ. ಎಷ್ಟು ಸ್ಪಾಂಟೇನಿಯಸ್ ಆಗಿ ಅವ್ರು ಕಾಮಿಡಿ ಮಾಡ್ತಾರೆ. ಮತ್ತು ನೀವು ಪರ್ಸ್ನಲಿ ಕಾವ್ಯ ಅವ್ರು ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ. ನಾನು ತುಂಬ ಎಂಜಾಯ್ ಮಾಡ್ತಿದ್ದೆ, ತುಂಬ ಸ್ಪಾಂಟೇನಿಯಸ್ ಆಗಿ. ಆಮೇಲೆ ಅವ್ನು ಏನು ಎಫರ್ಟ್ ಹಾಕಿ ಆ ಥರದ್ದು ಕಾಮಿಡಿ ಮಾಡ್ತಿರಲಿಲ್ಲ. ಫ್ಲೋ ಅಲ್ಲಿ ಆರಾಮಾಗಿ ಹೇಳ್ತಿದ್ದ, ಅದೇ ನಗು ತರಿಸೋದು ನನಗೆ ಎಲ್ರಿಗೂ ಮನೇಲಿ. ಸೊ ಬಿಗ್ ಬಾಸ್ ಮನೇಲಿ ಅದೇ ಎಫರ್ಟ್ಲೆಸ್ಲಿ ನೀನು ಏನು ಮಾಡ್ತೀಯ ಆವಾಗಲೇ ಅದು ಚೆನ್ನಾಗಿ ಅನಿಸೋದು. ಸೊ ಅವನು ಅದರಲ್ಲಿ ತುಂಬ ಮಾಸ್ಟರ್ ಇದ್ದ. ಮತ್ತು ಗಿಲ್ಲಿ ಅವ್ರ ನಿಯತ್ತಿನ ಬಗ್ಗೆ ಹೇಳೋದಾದರೆ ಎಲ್ಲರೂ ಬಿಟ್ಕೊಟ್ರು ಬಿಡಿ, ಅವರು ಇಲ್ಲ ಅಂತ ಹೇಳಿಲ್ಲ. ಬಟ್ ನಿಮ್ಮನ್ನು ಮಾತ್ರ ಕೊನೆವರೆಗೂ ಬಿಟ್ಕೊಡ್ಲೇ ಇಲ್ಲ ಅವರು. ಸೊ ಅದ್ರ ಬಗ್ಗೆ ಹೇಳೋದಾದರೆ ಕಾವ್ಯ ಅವರು, ಎಸ್ಪೆಷಲಿ ನೀವು ಅವ್ರನ್ನ ಬಿಟ್ಕೊಡ್ಲಿಲ್ಲ ಬಿಡಿ, ಅಷ್ಟೇ ಜಂಟಿಯಾಗೇ ಬಂತು. ಜೊತೆಗೆ ಧ್ರುವಂತ್ ಅವ್ರಿಗೊಂದು ಮಾತು ಹೇಳ್ತಾರೆ ಅಶ್ವಿನಿ ಅವ್ರ ಬಗ್ಗೆ ಹಿಂದೆ ಮಾತಾಡಿದಾಗ, ಕಟಾಯಿಸ್ಬೇಡ ಜೊತೆಲೇ ಇದ್ದು ಅಂತ ಹೇಳ್ಬಿಟ್ಟು. ಆ ನೇಚರ್ ಬಗ್ಗೆ ಏನು ಹೇಳ್ತೀರಿ ನೀವು? ಅವರು ಕೊನೆವರೆಗೂ ನಿಮ್ಮನ್ನು ಬಿಟ್ಕೊಂಡು ನಾವು ಅಂದ್ಕೊಂಡ್ವಿ ಇವರಿಬ್ಬರು ಮಧ್ಯೆ ಯಾವಾಗ ಗೇಮ್ಸ್ ಇಡ್ತಾರೋ, ಯಾವಾಗ ಸ್ಪ್ಲಿಟ್ ಆಗ್ತಾರೋ, ಆವಾಗ ಯಾರು ರಿಯಲ್ ಮುಖವಾಡ ಆಚೆ ಬರುತ್ತೋ ಕಾಯಬೇಕು ಅಂತ. ಬಟ್ ಅದಾಗಲೂ ಇಲ್ಲ. ಜೊತೆಗೆ ಅವ್ರು ನಿಮ್ಮನ್ನು ಕೊನೆವರೆಗೂ ಬಿಟ್ಕೊಡ್ಲೇ ಇಲ್ಲ. ಒಂದು ಗುಣದ ಬಗ್ಗೆ ಏನು ಹೇಳ್ತೀವಿ ಅಂತ? ಆ ಫ್ರೆಂಡ್ಶಿಪ್ ನಮ್ಮ ಕೊನೆವರೆಗೂ ಸೀಸನ್ ಮುಗಿಯೋವರೆಗೂ ಅದು ಹೆಂಗೆ ಕ್ಯಾರಿ ಆಗಿದೆ ಅನ್ನೋದಕ್ಕೆ ರೀಸನ್ನು ಐ ಥಿಂಕ್ ಇಬ್ಬರಲ್ಲೂ ಇದ್ದಂಥ ಒಂದು ಆ ಮೆಚ್ಯೂರಿಟಿ ಅಂತ ಅನಿಸುತ್ತೆ. ಮತ್ತು ನಂದು ಸೇಮ್ ಮೈಂಡ್ಸೆಟ್. ಇವಾಗ ನಾನು ಯಾರ ಜೊತೆಲೂ ಇದ್ದೀನಿ ಅಂದರೆ ಹಿಂದೆ ಒಂದು ಮುಂದೆ ಒಂದು ನನಗಿಷ್ಟ ಆಗಲ್ಲ, ಏನೇ ಇದ್ರೂ ಡೈರೆಕ್ಟಾಗೇ ಹೇಳ್ತೀನಿ. ಆ ಥರದ್ದು ಒಂದು ಕ್ಯಾರೆಕ್ಟರ್. ಸೇಮ್ ಗಿಲ್ಲಿ ಕೂಡ ಏನೇ ಇದ್ರೂ ಅವ್ನು ಡೈರೆಕ್ಟಾಗೇ ಹೇಳ್ತಾನೆ. ಏನಾದರೂ ಇದ್ದರೆ ಡೈರೆಕ್ಟಾಗೇ ಬಂದು ಕೂತು ಮಾತಾಡೋದು, ಹಿಂದೆ ಎಲ್ಲೂ ಕೂತು ಮಾತಾಡಲ್ಲ ಅವನು. ಆ ಒಂದು ಇಬ್ಬರಲ್ಲೂ ಆ ಒಂದು ಇದ್ದಿದ್ರಿಂದಾನೇ ಫ್ರೆಂಡ್ಶಿಪ್ ಕೊನೆವರೆಗೂ ಉಳ್ಕೊಂತ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇಲ್ಲ ನಾನು ಆ ಥರ ಏನೋ ಮಾಡಿದಿದ್ರೆ ಅವನಿಗೆ ಅದು ಗೊತ್ತಾಗಿ ಅವನೇ ಡ್ರಾಪ್ ಆಗ್ತಿದ್ದ, ಇಲ್ಲ ಅವ್ನು ನಂಗೆ ಮಾಡಿದಿದ್ರೆ ನನಗೆ ಗೊತ್ತಾಗಿ ನಾನೇ ಡ್ರಾಪ್ ಆಗ್ತಿದ್ದೆ. ಇಬ್ರಿಗೂ ಗೊತ್ತಿತ್ತು ದಟ್ ಇಬ್ಬರು ಆ ಥರದ್ದು ಮಾಡಲ್ಲ ಅಂತ. ಹಾಗಾಗಿ ಆ ಫ್ರೆಂಡ್ಶಿಪ್ ಕೊನೆವರೆಗೂ ಉಳ್ಕೊಂತು. ಸೊ ಇನ್ನು ಇವತ್ತಿಗೂ ನಾನು ನೋಡ್ತಾ ಇದ್ದೆ ಒಂದಷ್ಟು ಸ್ಕ್ರೀನ್ಶಾಟ್ಗಳು. ಗಿಲ್ಲಿ ಜೊತೆ ನಿಮಗೂ ಓಟ್ ಹಾಕಿರ್ತಾಯಿದ್ರು. ಅವ್ರಿಗೆ 60 ಹಾಕಿದರೆ ನಿಮಗೆ 33 ಆ ಥರ ಹಾಕಿರ್ತಾಯಿದ್ರು. ಸೊ ಇವ್ರನ್ನ ಬಿಟ್ಟಾಕಿ ನಿಮ್ಮನ್ನು ಹೇಟ್ ಮಾಡೋರನ್ನ, ನೀವೇನೇ ಮಾಡೋದು ತಪ್ಪು ಅನ್ನೋರನ್ನ. ಸೊ ನಿಮಗೆ ಗಿಲ್ಲಿ ಫ್ಯಾನ್ಸ್ ಕೂಡ ಓಟ್ ಹಾಕಿದ್ದಾರೆ, ನಿಮ್ಮ ಫ್ಯಾನ್ಸ್ ಕೂಡ ಓಟ್ ಹಾಕಿದ್ದಾರೆ. ಗಿಲ್ಲಿ ಫ್ಯಾನ್ಸ್ಗೆ ಸ್ಪೆಷಲಿ ಏನು ಹೇಳ್ತಾರೆ ಕಾವ್ಯ ಅವರು ಅಂತ?
ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಪ್ರತಿಯೊಬ್ಬರು ನನಗೆ ಓಟ್ ಹಾಕಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಒಂದು ಎಫರ್ಟ್ ಇದೆಯಲ್ಲ, ಶೋ ಎಲ್ಲರೂ ನೋಡ್ತಾರೆ, ಬಟ್ ಓಟ್ ಹಾಕಬೇಕು ಅನ್ನೋದು ಎಫರ್ಟ್ ಇದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಅಂದರೆ ಅಷ್ಟು ಮನಸ್ಸಿಗೆ ನಾವು ನಿಮ್ಗೆ ಹತ್ತಿರ ಆಗಿದ್ರಷ್ಟೇ ಮಾಡೋಕ್ಕಾಗೋದು. ಆ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ತುಂಬ ಹೃದಯದ ಧನ್ಯವಾದಗಳು. ಖುಷಿ ಇದೆ ಅದ್ರ ಬಗ್ಗೆ. ಇನ್ನು ಗಿಲ್ಲಿ ಅವ್ರಿಗೆ ನೀವು ಒಂದು ಪೋಸ್ಟ್ ಹಾಕಿದಾಗ ಅದರಲ್ಲೂ ಹೇಳಿರ್ತೀರ ಬೇಗ ಆ್ಯಕ್ಷನ್ ಕಟ್ ಹೇಳೋ ಹಾಗಾಗಲಿ ಅಂತ. ಆ ಆ್ಯಕ್ಷನ್ ಕಟ್ಟಲ್ಲಿ ಹೀರೋಯಿನ್ ಆಗಿ ಚಾನ್ಸ್ ಬಂದರೆ ಕಾವ್ಯ ಅವರೇ ಇರ್ತಾರ ಅಂತ? ಖಂಡಿತವಾಗ್ಲೂ ಇರೋಣ. ಕತೆಗೆ ನನಗೆ ನಾನು 100% ಕೊಡ್ಬೋದು ಆ ಕ್ಯಾರೆಕ್ಟರ್ಗೆ ಅಂತ ನನಗೆ ಅನ್ಸದೆ, ಖಂಡಿತವಾಗ್ಲೂ ಇರ್ತೀನಿ. ಓಕೆ, ನೆಕ್ಸ್ಟ್ ಏನು ಕಾವ್ಯ ಅವ್ರದ್ದು ಏನು ಯೋಜನೆ ಮಾಡ್ಕೊಂಡಿದ್ದಾರೆ, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ? ಸಿನಿಮಾನ, ಅದರ್ವೈಸ್ ಸೀರಿಯಲ್ಲ, ಅದರ್ವೈಸ್ ಮತ್ತಷ್ಟು ರಿಯಾಲಿಟಿ ಶೋಗಳ, ಅದರ್ವೈಸ್ ಬೇರೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಾ ಅಂತ? ರೈಟ್ ನಾವು ನಾನು ಯಾವುದೂ ಪ್ಲ್ಯಾನ್ ಮಾಡಿಲ್ಲ. ನೋಡೋಣ, ಬರೋ ಅವಕಾಶಗಳಲ್ಲಿ ನನಗೆ ಯಾವ್ದು ಬೆಸ್ಟ್ ಅನಿಸುತ್ತೆ, ನನ್ನ ಕರಿಯರ್ ಗ್ರೋತಿಗೆ ಯಾವ್ದು ಹೆಲ್ಪ್ ಆಗುತ್ತೆ ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದು ಎಲ್ಲರೂ ಹೇಳ್ತಾ ಇದ್ರು ಗಿಲ್ಲಿನ ಕಡೆವರೆಗೂ ನೀವು ಒಪ್ಕೊಂಡ್ಲೇ ಇಲ್ಲ. ಅಫ್ಕೋರ್ಸ್ ಗಿಲ್ಲಿ ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಲವ್ ಆಗಿದೆಯೋ ನನಗೆ ಗೊತ್ತಿಲ್ಲ ಅಂತ ಇದ್ರು. ಬಟ್ ಕೆಲವರು ಏನು ಹೇಳಿದ್ದು ಅಂತಂದರೆ ಕಾವ್ಯ ಅವ್ರಿಗೆ ಮೇ ಬಿ ಬಾಯ್ ಫ್ರೆಂಡ್ ಇರಬೇಕು, ಸೊ ಹೀಗಾಗಿ ಗಿಲ್ಲಿನ ಎಲ್ಲೂ ಅವರು ಒಪ್ಕೊಂಡಿಲ್ಲ ಅಂತಲೂ ಹೇಳ್ತಾಯಿದ್ರು. ನಿಜಾನ ಕಾವ್ಯ ಅವರೇ? ಖಂಡಿತವಾಗ್ಲೂ ಯಾವ ಬಾಯ್ ಫ್ರೆಂಡು ಇಲ್ಲ ನನಗೆ. ರೈಟ್ ನಾವು ಒಂದು ರಿಲೇಷನ್ಶಿಪ್ ಆರ್ ಮದುವೆ ಅನ್ನೋ ಕಾನ್ಸೆಪ್ಟಿಗೆ ನಾನು ರೆಡಿ ಇಲ್ಲ, ನನ್ನ ಮೈಂಡ್ಸೆಟ್ ರೆಡಿ ಇಲ್ಲ. ಸೊ ನಾನು ಆ ಪರ್ಸ್ಪೆಕ್ಟಿವಲ್ಲಿ ಅದಕ್ಕೆ ನೋಡೇ ಇಲ್ಲ. ಗಿಲ್ಲಿನ ಆ್ಯಸ್ ಅ ಫ್ರೆಂಡೇ ನೋಡಿದ್ದೀನಿ. ಆ ಬೇರೆ ಭಾವನೆಯಿಂದ ನೋಡೋದಕ್ಕೆ ಹೋಗೇ ಇಲ್ಲ. ನಾನೊಂದು ಫ್ರೆಂಡಾಗೆ ನೋಡಿದ್ದೀನಿ, ಫ್ರೆಂಡಾಗೆ ಉಳ್ಕೊಂಡಿದ್ದಾನೆ. ಜೊತೆಗೆ ನಿಮ್ಮ ಟಿಕ್ಟಾಕ್ ವಿಡಿಯೋಗಳೆಲ್ಲ ವೈರಲ್ ಆಗ್ತಿದೆ ಈಗ. ಸೊ ಎಷ್ಟು ಸಣ್ಣ ಇದ್ದೀರಾ ಅಂತ ಅಂದರೆ ಅದರಲ್ಲಿ ಅಪ್ಪ. ಸೊ ಅದನ್ನು ನೋಡಿದಾಗ ನೋಡಿ, ಟಿಕ್ಟಾಕ್ ಮಾಡ್ಕೊಂಡು ಬಂದು ತುಂಬಾ ಕಷ್ಟಪಟ್ಟು ಇವತ್ತು ಈ ಹಂತಕ್ಕೆ ತಲುಪಿರೋದು ಅಷ್ಟು ಈಸಿ ಅಲ್ಲ. ನೀವು ಅವತ್ತೇ ಹೇಳ್ತಾ ಇದ್ರಿ ಒಂದು ಅದೇ ಇದು ಲೈನು ಕಷ್ಟ ಸುಖಗಳದ್ದು ಇದನ್ನಿದ್ದಾಗ ನಾವು ಮನೇಲಿ ಒಂದೊಂದು ಊಟಕ್ಕೂ ಕಷ್ಟಪಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಇವತ್ತು ನಿಮ್ಮ ಜರ್ನಿ ಹಿಂದೆ ತಿರುಗಿ ನೋಡಿದಾಗ ಹೇಗನ್ಸುತ್ತೆ? ಅಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಇವತ್ತು ಇಂಥ ಒಂದು ಶೋನಲ್ಲಿ ನೀವು ಕೂಡ ಚಾನ್ಸ್ ಗಿಟ್ಟಿಸ್ಕೊಂಡಿದ್ದೀರಾ, ಹೇಗನ್ಸುತ್ತೆ? ತುಂಬ ಖುಷಿಯಾಗುತ್ತೆ. ಫಸ್ಟ್ಲಿ ವೀಡಿಯೋಸ್ ಬಗ್ಗೆ ಹೇಳೋದಾದರೆ ಸುದೀಪ್ ಸರ್ ಅದೇ ಹೇಳ್ತಾರೆ, ನೀವು ಅಂತಲೇ ಗೊತ್ತಾಗ್ತಾ ಇಲ್ಲ, ವೀಡಿಯೋಸ್ ನೋಡಿದಾಗ ತುಂಬ ಹತ್ತಿರದಿಂದ ನೋಡಿದಾಗಲೇ ನೀವಂತ ಗೊತ್ತಾಗ್ತಿರೋದು ಅಂತ. ಸೊ ಅದು ನನ್ನ ಟ್ರಾನ್ಸ್ಫಾರ್ಮೇಷನ್. ನಾನು ಹಂಗಿದ್ದಿದ್ದು ಇಂಡಸ್ಟ್ರಿಗೆ ಬಂದಮೇಲೆ ತುಂಬ ಗ್ರೂಮ್ ಆಗೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಸೊ ಇಂಡಸ್ಟ್ರಿಗೆ ಹೇಗೆ ಬೇಕೋ ಹಾಗೆ ಗ್ರೂಮ್ ಆಗಿದ್ದೀನಿ. ಸೊ ದ್ಯಾಟ್ ಈಸ್ ಮೈ ಟ್ರಾನ್ಸ್ಫಾರ್ಮೇಷನ್. ನೋಡಿದ್ದಾರೆ, ಅದು ವೈರಲ್ ಆಗಿದೆ ಅಂತ ಗೊತ್ತಾಯಿತು. ನನಗೆ ಖುಷಿ ಆಯಿತು. ಅಂದರೆ ಓಕೆ, ದೇ ಗಾಟ್ ಟು ನೋ ಮೈ ಜರ್ನಿ ಅಂತ ಅಷ್ಟೇ. ಇವತ್ತು ಗಿಲ್ಲಿ ಅವ್ರ ಅಕ್ಕಪಕ್ಕ ಹುಡುಗಿರೇ ಇದ್ರಿ ಎಲ್ಲ 3 ಜನ, ಎಲ್ಲ ಹೆಣ್ಮಕ್ಳಿಗೆ ಎಲ್ರಿಗೂ ಖುಷಿ ಆಗಿದೆ. ಹೆಣ್ಮಕ್ಳೇ ರಾಜ್ಯಭಾರ ನಡೀತಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡಿದಾಗ ಜೊತೆಗೆ ಟಾಪ್ ರನ್ನರಪ್ ಏನಿದೆ, ಸೊ ಅದು ರಕ್ಷಿತಾಗೆ ಬರಬಾರ್ದಿತ್ತು. ಈ ಬಗ್ಗೆ ಕಾವ್ಯ ಅವ್ರು ಡಿಸಪಾಯಿಂಟ್ ಆಗಿದ್ದಾರೆ ಅನ್ನೋದು ಕೂಡ ಒಂದಷ್ಟು ಚರ್ಚೆಗಳಾಯಿತು. ಅದು ನಿಜಾನ? ಮತ್ತು ಹೆಣ್ಮಕ್ಳು ರಾಜ್ಯಭಾರ ಮಾಡಿದ್ರು ಈ ಸರಿ ಬಿಗ್ ಬಾಸ್ನ, ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತೀರಾ ನೀವು ಅಂತ? ತುಂಬ ಹೆಮ್ಮೆ ಇದೆ. ಸುದೀಪ್ ಸರೇ ಹೇಳ್ದಂಗೆ ಈ ಸೀಸನಲ್ಲೇ ಟಾಪ್ 4ಅಲ್ಲಿ 3 ಗರ್ಲ್ಸ್ 1 ಬಾಯ್ ಅಂತ ಅಂದಾಗ ಇಟ್ ಈಸ್ ವೆರಿ ಪ್ರೌಡ್ ಮೂಮೆಂಟ್ ಅಲ್ವಾ? ನಾವು ತುಂಬ ಜನ ಹೆಣ್ಮಕ್ಳು ಯಾರೇ ಆದರೂ ನೆಕ್ಸ್ಟ್ ಸೀಸನ್ಸ್ ಬಿಗ್ ಬಾಸ್ಗೆ ಹೋಗುವಾಗ ಈ ಸಲ ಹೆಣ್ಮಕ್ಳು ಗೆಲ್ಲಬೇಕು, ಈ ಸಲ ಹೆಣ್ಮಕ್ಳು ಗೆಲ್ಲಬೇಕು ಅಂದ್ಕೊಂಡೇ ಹೋಗ್ತೀವಿ. ಸೊ ಆ ಫೈಟಲ್ಲಿ ನಾವು ಇದ್ವಿ, ಆ ಒಂದು ಇದರಲ್ಲಿ ನಾವು ಇದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ರಕ್ಷಿತನ ವಿಷಯಕ್ಕೆ ಬರೋದಾದರೆ, ಇವಾಗ ಇವಳು ಇದೇ ಆಗಬಾರ್ದು, ಹಾಳಾಗಬೇಕು ಅನ್ನೋ ಮೈಂಡ್ಸೆಟ್ ನನಗಿಲ್ಲ. ನನಗೆ ಯಾರು ಗೆಲ್ಲಬೇಕು ಅನ್ನೋದಿತ್ತು, ಅವಳು ಗೆದ್ದಿದ್ದು. ಅಫ್ಕೋರ್ಸ್ ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ನನಗೆ ಅದು ಸ್ಯಾಟಿಸ್ಫೈ ಆಗಲಿಲ್ಲ, ಯಾಕಂದರೆ ನಾನು ಗೇಮ್ನ ನೋಡಿದ ರೀತಿಯಲ್ಲಿ. ಆದರೆ ಜನಕ್ಕೆ ಅದು ಇಷ್ಟ ಆಗಿದೆ, ಅದನ್ನು ನಾನು ಚೇಂಜ್ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಯಾರು ಇರಬೇಕು ಅಂತ ಅನ್ನಿಸ್ತು? ನಾನೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾವ್ಯ ಅವರೇ. ತುಂಬ ಒಳ್ಳೆಯದಾಗಲಿ ನಿಮಗೆ, ಮತ್ತಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿ ನೀವು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಕದರ್ ಕಾವ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, ಚಿವಿ9 ಬೆಂಗಳೂರು.